नमः। हरि ओम। नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशं ಸರಿ 254 ಪ್ರಾರಂಭ ಆಗಲಿರ್ತದ. ಏಕಸ್ಸುಪರ್ಣಃ ಸ ಸಮುದ್ರಮಾವಿವೇಶ. ಇದು ಯಾವುದಕ್ಕಾಗಿ ಮಂತ್ರವನ್ನು ಹೇಳ್ತಿದ್ದಾರವರು ಅಂದ್ರೆ, ಸರಸ್ವತಿಯು ನಾರಾಯಣನನ್ನು ಪುತ್ರನನ್ನಾಗಿಯೂ ನಾರಾಯಣನು ಸರಸ್ವತಿಯನ್ನು ಸ್ವೀಕಾರ ಮಾಡಿದ್ದಾಗಿಯೂ ಕಂಡಿದ್ದೇನೆ ಅಂತನ್ನೋದಕ್ಕೆ ಮಂತ್ರ. ಯಾರಿಂದ ದೃಷ್ಟವಾದ ಮಂತ್ರ ಇದು? ಬ್ರಹ್ಮದೃಷ್ಟವಾದ ಮಂತ್ರ. ಮೇಲೆ ಹಾಕ್ಕೊಂಡಿರ್ರಿ, ಬ್ರಹ್ಮದೃಷ್ಟ ಮಂತ್ರ ಅಂತ. ಬ್ರಹ್ಮದೇವರೇ ಸ್ವತಃ ಈ ಮಂತ್ರವನ್ನು ಕಂಡಾರ. ಅದರ ಅರ್ಥ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತಷ್ಟೇ. ಸಹ ಪಾಠ ಹೇಳಿದ್ದೇನಿತ್ತು, ಸರಸ್ವತಿ ತಾಯಿಯಾಗಿದ್ದಾಳೆ, ಪ್ರಾಣನು ಪುತ್ರನಾಗಿದ್ದಾನೆ ಅಂತೇನು ಹೇಳಿದ, ಅದರ ಬಗ್ಗೆ ಒಂದು ಮಂತ್ರ ಋಷಿಣೋಕ್ತಂ ಮಂತ್ರದ ಹಿಂದ ತದಪ್ಪೇದ ಋಷಿಣೋಕ್ತಂ. ಪ್ರತಿ ಸರ್ತಿ ಉಪನಿಷತ್ತು ತಾನು ಹೇಳಿದ್ದಕ್ಕೆ ಒಂದು ಮಂತ್ರವನ್ನು ಕೊಡ್ತಿರ್ತೇವೆ. ಆ ಮಂತ್ರವನ್ನು ಇಲ್ಲಿ ಹೇಳಿಕತ್ತೀವಿ. ಮಂತ್ರ ನೋಡ್ರಿ. ಏಕಃ ಸುಪರ್ಣಃ. ಈ ಮಂತ್ರ ಹಿಂದೆ ಯಾವ ವಿಷಯವನ್ನು ಹೇಳಿದ್ದೇವೆ, ಪಾಂಚಾಲ ಚಂಡರು ಎಂಬ ಋಷಿಗಳು ಏನು ವಿಷಯವನ್ನ ಕಂಡಿದ್ದಾರೋ, ಯಾವ ಸಂಹಿತ ಕಂಡಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಂತ್ರವನ್ನ ಬೇರೆ ಕಡೆಯಿಂದನ್ನ ಉದಾಹರಣೆ ಮಾಡ್ಲಿಕತ್ತಾರೆ. ಆ ಮಂತ್ರ ಯಾರು ಕಂಡಾರ ಅಂತಂದ್ರ ಬ್ರಹ್ಮದೇವರು ಕಂಡಾರ. ಪಾಂಚಾಲ ಚಂಡರು ತಾವು ಅನುಸಂಧಾನ ಮಾಡಿದ ಮಂತ್ರಕ್ಕೆ ಅರ್ಥಕ್ಕೆ ಬ್ರಹ್ಮದೇವರು ಕಂಡಿರುವಂತಹ ಮಂತ್ರವನ್ನ ಪ್ರಮಾಣವಾಗಿ ಕೊಡುತ್ತಿದ್ದಾರೆ. ಇಷ್ಟು ವಿಷಯ. ಇದಕ್ಕಿಂತ ಹೆಚ್ಚಿಗೆ ಏನೂ ವಿಷಯ ಇಲ್ಲ. ಮುಂದೆ ಮಂತ್ರಾರ್ಥ ತಿಳ್ಕೊಳ್ರಿ. ಇವೆಲ್ಲ ನೀವು ಸಂವಾದ ಮುಗಿತಿಲ್ಲಿ. ಮಂತ್ರಾರ್ಥ ತಿಳ್ಕೊಳ್ಳಾದ್ರೆ ಹೋಗ್ತೀವಿ, ಅಷ್ಟು ಪೂರ್ಣ ಹೋಗುತ್ತೆ ಅರ್ಥ. ಏಕಃ ಸುಪರ್ಣಃ ಸಹ ಸಮುದ್ರಂ ಆವಿವೇಶ. ಈಗ ಸಂವಾದ ಎಂಬುವ ಅರ್ಥ ಗೊತ್ತಾಯ್ತು. ಸಂವಾದ ಅಂದ್ರೆ ಸಮಾನ ವಿಷಯಕವಾದ ಒಂದು ಪ್ರಮಾಣ. ಅಲ್ಲೇನು ವಿಷಯದ ಅದಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಹೇಳೋ ಮತ್ತೊಂದು ಮಾತು. ಏಕಃ ಅಂತ ಹೇಳಿಕತ್ತಾರೆ. ಏಕಃ ಅಂದ್ರೆ ಏನು? ಒಬ್ಬವ ಅಂತ ಅರ್ಥ. ಈ ಒಬ್ಬವ ಅನ್ನೋ ಮಂತ್ರ ಯಾಕೆ ಬಂತು ಅಂದ್ರೆ, ಇದ್ರ ಹಿಂದೊಂದು ಮಂತ್ರ ಅದ. ಆ ಮಂತ್ರದಲ್ಲಿ ಭಗವಂತನ 2 ರೂಪಗಳನ್ನು ಹೇಳ್ಯಾರ. ಆ ಮಂತ್ರವನ್ನ ಕೊನೆಗೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡೋದಿದ್ದಾರೆ. ಅದನ್ನ ಆಮೇಲೆ ಹೇಳ್ತೀನಿ. ಕೊನೆಗೆ ಅಂದ್ರೆ ಈ ಅಧ್ಯಾಯ ಮುಗಿಯೋ ಕಾಲಕ್ಕೆ ಬರ್ತದ ಅದು. ಅಲ್ಲಿ ತನಕ ಸ್ವಲ್ಪ ಕಾಯ್ಕೊಂಡಿರ್ಬೇಕು, ಅಲ್ಲಿ ಬರ್ತದೆ. ಏಕಸ್ಸುಪರ್ಣಃ ಅನ್ನುವ ಮಂತ್ರದ ಹಿಂದೊಂದು ಮಂತ್ರ ಇದೆ. ಆ ಮಂತ್ರದಲ್ಲಿ ಭಗವಂತನ 2 ರೂಪಗಳು ಬಂದಿವೆ. 2 ರೂಪವನ್ನು ತಿಳ್ಕೊಂಡ ಬೇರೆ ಅಂತ ತಿಳ್ಕೊಬೇಡ್ರಿ. ಏಕಃ ಸ್ವಗತ ಭೇದ ವರ್ಜಿತನಾಗಿದ್ದಾನೆ. ಸಹ ಆ ಪರಮಾತ್ಮನು ಹಿಂದಿನ ಮಂತ್ರದಲ್ಲಿ ದ್ವಿರೂಪದಲ್ಲಿ ಹೇಳಿದ ಪರಮಾತ್ಮ ಏಕಃ ಸ್ವಗತ ಭೇದ ವರ್ಜಿತನಾಗಿದ್ದಾನೆ. ಸುಪರ್ಣಃ. ಸುಪರ್ಣಃ ಅಂದ್ರೇನು? ಶ್ರೇಷ್ಠವಾದ ಉತ್ತಮವಾದ ಆನಂದ ಸ್ವರೂಪನಾಗಿದ್ದಾನೆ. ಅಂದ್ರೆ ಆನಂದ ಪರಿಪೂರ್ಣ ಆನಂದ ಸ್ವರೂಪನಾಗಿದ್ದಾನೆ. ಅವನು ಸಮುದ್ರಂ ಆವಿವೇಶ. ಕ್ಷೀರಸಾಗರದಲ್ಲಿರುವ ಶ್ವೇತದ್ವೀಪದಲ್ಲಿ ಇದ್ದಾನೆ ಅಂತ ಅರ್ಥ. ಅವ ಮುಂದ ಸ ಇದಂ ವಿಶ್ವಂ ಭುವನಂ ವಿಚಷ್ಟೆ. ಸ ಏವ ಆ ಪರಮಾತ್ಮನೇ ಈ ಜಗತ್ತನ್ನು ತನ್ನ ಸ್ವಭಾವ ಸಿದ್ಧವಾದ ಜ್ಞಾನದಿಂದ ನೋಡ್ತಾ ಇದ್ದಾನೆ. ತಂ ಅಂಥ ಪರಮಾತ್ಮನನ್ನು ಪಾಕೇನ ಮನಸ ಪರಿಪಕ್ವವಾದ ಮನಸ್ಸಿನಿಂದ ಅಪಶ್ಯಂ ಅಂತಿತಃ ಹತ್ತಿರದಲ್ಲಿ ಕಾಣ್ತಾ ಇದ್ದೀನಿ. ಏನ್ ಕಂಡ್ರಿ ನೀವು ಅಂದ್ರ, ತಂ ಆ ಪರಮಾತ್ಮನನ್ನು ಮಾತಾ ಅಂದ್ರ ಸರಸ್ವತಿಯು ರೇಳಿ ಅಂದ್ರ ನುಂಗಿದಳು, ಒಳಗಿಟ್ಟುಕೊಂಡ್ಲು. ಸವು ಅವನಾದರೂ ಮಾತರಂ ಸರಸ್ವತಿಯನ್ನು ರೇಳಿ ಒಳಗಿಟ್ಟುಕೊಂಡ ಅನ್ನೋದನ್ನು ನಾನು ನೋಡಿದ್ದೇನೆ. ನಮಗಿದಷ್ಟ ಬೇಕಾಗಿದೆ. ಮಾತಾ ರೇಳಿ ತಮ್ಮ ಮಾತಾ ರೇಳಿ ಸವು ರೇಳಿ ಮಾತರಂ ಇಷ್ಟ ಮಂತ್ರ ಬೇಕಾಗಿದೆ. ಸರಸ್ವತಿಯು ಪರಮಾತ್ಮನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾಳ, ಪರಮಾತ್ಮನು ಸರಸ್ವತಿಯನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಾನ. ಇಷ್ಟಕ್ಕೆ ಈ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಮಂತ್ರದ ಅರ್ಥ ಏನಾಯಿತು? ಏಕಸ್ಸುಪರ್ಣಸ್ಸ ಸಮುದ್ರಮಾವಿವೇಶ ಸ ಇದಂ ವಿಶ್ವಂ ಭುವನಂ ವಿಚಷ್ಟೆ ತಂ ಪಾಕೇನ ಮನಸಾ ಅಪಶ್ಯಂ ಅಂತಿತಸ್ತಂ ಮಾತಾರೇಳ್ಳಿ ಸವುರೇಳ್ಳಿ ಮಾತರಂ. ಚತುರ್ಮುಖ ಬ್ರಹ್ಮ ಕ್ಷೀರಸಾಗರದಲ್ಲಿ ಇರುವ ಪರಮಾತ್ಮನನ್ನು ಕಂಡರು. ಚತುರ್ಮುಖ ಬ್ರಹ್ಮದೇವರು
ಕ್ಷೀರಸಾಗರದಲ್ಲಿನ ಶ್ವೇತದ್ವೀಪದಲ್ಲಿದ್ದ ಭಗವಂತನನ್ನ ಕಂಡಿದ್ದಾರೆ. ಹೇಗಿದ್ದ ಭಗವಂತ ಅಂದ್ರೆ ತಾಯಿ ಎನಿಸಿಕೊಂಡ ಸರಸ್ವತಿಯಿಂದ ನುಂಗಲ್ಪಟ್ಟವನಾಗಿ ಆ ತಾಯಿಯನ್ನು ತಾನು ನುಂಗಲ್ಪಟ್ಟವನಾಗಿ ಇದ್ದದ್ದನ್ನು ಕಂಡ. ಇಷ್ಟೇ ವಿಷಯದ, ಬೇರೆ ಏನೂ ಇಲ್ಲ ನಮಗೆ. ಸರಿ, ಮುಂದ ಇನ್ನ ಸಹಾಯ ಯಹ ಏವಮೇತಾಂ ಸಂಹಿತಾಂ ವೇದ ಸಂಧೀಯತೆ ಪ್ರಜಯಾ ಪಶುವಿರ್ ಯಶಸಾ ಬ್ರಹ್ಮವರ್ಚಸೇನ ಸ್ವರ್ಗೇಣ ಲೋಕೇನ ಸರ್ವಮಾಯುರೇತಿ. ಭಾಷ್ಯ ನೋಡ್ರಿ ಈಗ. ಪಂಚಾಲ ಚಂಡೋ ವಾಚಂತು ಬ್ರಹ್ಮಾಣಿಂ ಬ್ರಹ್ಮಾಣಿಂ ಹಿ ಸರಸ್ವತೀಂ. ಪಂಚಾಲ ಚಂಡ ಎಂಬ ಋಷಿಗಳು ವಾಚಂ ಬ್ರಹ್ಮಾಣಿಂ ಹಿ ಸರಸ್ವತೀಂ ಮನ್ಯತೆ. ಮಾತು ಅಂದ್ರ ಬ್ರಹ್ಮಾಣಿ ಅಂದ್ರ ಸರಸ್ವತಿ, ಅವಳಿಂದ ಅಭಿಮನ್ಯಮಾನವಾದದ್ದು ಎಂದು ತಿಳಿದಿದ್ದಾರೆ. ಅಸ್ಯಾಹ ಪುತ್ರವಚ್ಚ, ಅಸ್ಯಾಹ ಪುತ್ರವಚ್ಚ ಅಂದ್ರ ಈ ಸರಸ್ವತಿ ದೇವಿಯ ಮಗನಂತೆ ದೇವಂ ನಾರಾಯಣಂ ಪ್ರಭುಂ. ದೇವೋ ದೇವಂ ಅಂದ್ರೆ ದೇವರು, ದೇವನಾದ ನಾರಾಯಣ ಈ ಸರಸ್ವತಿ ದೇವಿಗೆ ಮಗನಂತೆ. ಅಲ್ರಿ ಅದ್ ಹೆಂಗ್ರಿ, ಸರಸ್ವತಿಗೆ ಪರಮಾತ್ಮ ಹೆಂಗ್ ಮಗ ಆಗ್ಬೇಕು ಅಂದ್ರೆ ವೇದೈಹಿ ವ್ಯಜ್ಯತೆ ವಿಷ್ಣು. ನಮಗೆ ಪರಮಾತ್ಮ ಪರಿಚಯ ಆಗೋದೇ ವೇದಗಳಿಂದ, ವೇದದಿಂದ ಅಭಿವ್ಯಕ್ತನಾಗ್ತಾನಾದ್ರಿಂದ ಯಾರಿಂದ ಯಾರು ಅಭಿವ್ಯಕ್ತವಾಗ್ತಾರೋ ಆ ಅಭಿವ್ಯಕ್ತ ಮಾಡಿದವರು ತಂದೆ ಅಥವಾ ತಾಯಿ ಅಂತ ಕರೆಸಿಕೊಳ್ಳುತ್ತಾರೆ. ಸರಿನಾ? ವೇದೈಹಿ ವ್ಯಜ್ಯತೆ. ಈಗ ಕಂಬದಿಂದ ನರಸಿಂಹದೇವರ ಪ್ರಕಟರಾದಕ್ಕೆ ಕಂಬವನ್ನ ನರಸಿಂಹದೇವರ ಅಮ್ಮ ಅಂತ ಕರೆದ್ರು. ವೇದಾಭಿಮಾನಿ ಸರಸ್ವತಿನಿ, ಅದು ಹೇಳ್ತಾರೆ ಮುಂದಿನ ವಾಕ್ಯದಾಗದ ಸ್ವಲ್ಪ. ವೇದೈಹಿ ವ್ಯಜ್ಯತೆ ವಿಷ್ಣು, ವೇದಗಳಿಂದ ಅಭಿವ್ಯಕ್ತನಾಗ್ತಾನ. ಸಾಚ ವೇದಾಭಿಮಾನಿನಿ, ಆ ಸರಸ್ವತಿಯಾದರೂ ವೇದಕ್ಕೆ ಅಭಿಮಾನಿನಿಯಾಗಿದ್ದಾಳೆ. ವೇದಗಳಿಂದ ಪರಮಾತ್ಮನು ಅಭಿವ್ಯಕ್ತನಾಗ್ತಾನಾದ್ದರಿಂದಾಗಿ ವೇದ ಪುತ್ರನೆನಿಸಿಕೊಂಡ. ಮತ್ತೆ ವೇದಕ್ಕೆ ಅಭಿಮಾನಿನಿಯಾದವರು ಯಾರು ಅಂತ ಕೇಳಿದ್ರೆ ಸರಸ್ವತಿಯಾಗಿದ್ದಾಳೆ. ಹಾಗಾಗಿ ಸರಸ್ವತಿಗೂ ಪುತ್ರನಂತೆ ಇದ್ದಾನೆ. ಪ್ರಾಣಸ್ಥೋ ಭಗವಾನ್ ವಿಷ್ಣು ಪ್ರಾಣನಾಮ ಪ್ರಣೇತತಃ. ಅಲ್ಲ, ಇಲ್ಲಿ ಪುತ್ರ ಪ್ರಾಣ ಅಂತ ಬಂದದ. ಮತ್ತ ವಾಗ್ವೈ ಮಾತಾ ಪ್ರಾಣ ಪುತ್ರ ಅಂದ್ರೆ ಪ್ರಾಣ ಶಬ್ದ ಅದ, ಪ್ರಾಣದೇವರು ಅಂತ ಅರ್ಥ ಅಲ್ವೇನು ಅಂದ್ರೆ ಅಲ್ಲ. ಪ್ರಾಣಸ್ಥೋ ಭಗವಾನ್ ವಿಷ್ಣು, ಪ್ರಾಣನ ಅಂತರ್ಯಾಮಿಯಾದ ಪರಮಾತ್ಮನೇ ಪ್ರಾಣ ಅಂತ ಕರೆಸಿಕೊಳ್ಳುತ್ತಾನೆ. ಕಾರಣ ಪ್ರಣೇತೃತಃ, ಪ್ರೇರಕನಾದದ್ದರಿಂದ, ಸರ್ವಪ್ರೇರಕನಾದದ್ದರಿಂದ. ಉಪಚರ್ಯತೆ ಪುತ್ರ ಇತಿ. ಬ್ರಹ್ಮಣೋಪಿ ಪಿತಾ, ಚತುರ್ಮುಖ ಬ್ರಹ್ಮದೇವರಿಗೂ ತಂದೆಯಾಗಿದ್ದರೂ ವಿಷ್ಣು ನಿತ್ಯಂ ಭಗವಾನ್ ಪುರುಷೋತ್ತಮ, ಯಾವತ್ತಿಗೂ ಕೂಡ ಚತುರ್ಮುಖ ಬ್ರಹ್ಮನ ತಂದೆಯೇ ಆಗಿದ್ದಾನೆ ಪರಮಾತ್ಮ. ಆದರೂ ಉಪಚರ್ಯತೆ ಪುತ್ರ ಇತಿ, ಲೌಕಿಕವಾಗಿ ಅಂತಾರ, ಔಪಚಾರಿಕವಾಗಿ ಬ್ರಹ್ಮನ ಮಗ ಅಂದ್ರೆ ಸರಸ್ವತಿಯ ಮಗ ಅಂತ ಕರೆಸ್ಕೊಳ್ತಾನೆ. ವೇದೈಹಿ ಯಜ್ಜತೆ ಹರಿಹಿ, ವೇದಗಳಿಂದ ವ್ಯಕ್ತನಾಗ್ತಾನನ್ನೋದರಿಂದಾಗಿ ಸರಸ್ವತಿಯ ಪುತ್ರ ಅಂತ ಕರೀತಾರ. ಬಾಯಿ ಮಾತಿಗೆ ಔಪಚಾರಿಕವಾಗಿ ಕರೀತಾರ. ಸಾ ದೇವಿ ಸಂಹಿತಾ ನಾಮ್ನಿ ವಾಚ್ಯ ಅಸ್ಯ ವಿಷ್ಣುರೇವಹಿ. ಆ ಸಾ ದೇವಿ ಅವಳೇನಿದ್ದಾಳ, ಯಾರವಳು? ಸರಸ್ವತಿ ದೇವಿಯು. ಅವಳೇನಾಗಿದ್ದಾಳ? ಸಂಹಿತಾ ನಾಮ್ನಿ, ಗೊತ್ತಾಯ್ತಾ? ಅಸ್ಯಾಹ ಇದು ಸರಸ್ವತ್ಯಭಿಮಾನಿ ವೇದವಾಚ ಇದ್ದ ಅವೇನಾಗ್ಯಾನ ಅಂದ್ರೆ ವಿಷ್ಣುರೇವ ವಾಚ್ಯ, ವಿಷ್ಣುವೇ ವಾಚ್ಯನಾಗಿದ್ದಾನೆ. ಸಾ ದೇವಿ ಸಂಹಿತಾ ನಾಮ್ನಿ, ಅವಳು ಭಾರತೀ ದೇವಿ ಸರಸ್ವತಿ ದೇವಿ ಸಂಹಿತಾ ಅಂತ ಕರೆಸ್ಕೊಂಡಿದ್ದಾಳ. ಅಸ್ಯಾಹ ಸರಸ್ವತಿಯಿಂದ ಅಭಿಮನ್ಯಮಾನವಾದ ವೇದವಾಕ್ಯಗಳಿಂದ ವಾಚ್ಯನಾದವನು ವಿಷ್ಣುರೇವ, ಪರಮಾತ್ಮನೇನೇ. ಮುಗಿತು, ಇಷ್ಟು ಕೆಲಸ. ಅಂತೂ ಏನ್ ಭಾಷ್ಯವನ್ನ ತೋರಿಸ್ಕೊಟ್ರು ಆಚಾರ್ಯರು ಅಂದ್ರೆ ಪಂಚಾಲ ಚಂಡರು ಸರಸ್ವತಿಯನ್ನೇ ಈ ಸಂಹಿತಾ ದೇವತೆ ಎಂದು ತಿಳಿದಿದ್ದಾರೆ. ಆ ಸರಸ್ವತಿ ದೇವಿಗೆ ಪುತ್ರನಂತೆ ಕರೆಸಿಕೊಳ್ಳುತ್ತಾನೆ ನಾರಾಯಣ. ಯಾಕಂದ್ರೆ ವೇದಗಳಿಂದಲೇ ನಾವು ಪರಮಾತ್ಮನನ್ನ ತಿಳಿತೀವಾದ್ದರಿಂದ ವೇದವು ಪರಮಾತ್ಮನನ್ನ ಹೆತ್ತವಳು, ವೇದವು ಪರಮಾತ್ಮನನ್ನ ಹಡೆದದ್ದು. ವೇದ ಹಡೆದಿದೆ ಅಂದರೆ ವೇದಾಭಿಮಾನಿಯಾದ ಸರಸ್ವತಿಗೆ ಪರಮಾತ್ಮ ಔಪಚಾರಿಕವಾಗಿ ಮಗನೆಂದು ಕರೆಸಿಕೊಳ್ಳುತ್ತಾನೆ. ಯದ್ಯಪಿ ಚತುರ್ಮುಖನಿಗೂ ತಂದೆಯಾಗಿದ್ದಾನೆ ಪರಮಾತ್ಮ, ಆದರೂ ಏನ್ ಕರೆಸಿಕೊಳ್ತಾನ? ಸರಸ್ವತಿಯ ಪುತ್ರ ಎಂದು ಕರೆಸಿಕೊಳ್ತಾನ. ಇಷ್ಟು ವಿಷಯ. ಇನ್ನು ಮುಗಿಯಿತು ಔಪಚಾರಿಕ. ಮುಂದಿನ ಸಂಹಿತ ಈ ಅಧ್ಯಾಯದ ಕೊನೆ ಸಂಹಿತ. ಕೊನೆಗೆ ಬಂದಾಗ
ರುದ್ರದೇವರಿಂದ ರುದ್ರದೇವರಿಂದ ಕಾಣಲ್ಪಟ್ಟ ಸಂಹಿತೆಯನ್ನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಪ್ರಜಾಪತಿ ಸಂಹಿತ ಬೆಳಗ್ಗೆ ಬರ್ಸೀನಿ, ಪ್ರಜಾಪತಿ ಸಂಹಿತ ಅಂತ ಬರ್ಸಿದ್ದೀನಿ. ಪ್ರಜಾಪತಿ ಅನ್ನೋ ಶಬ್ದಕ್ಕೆ ರುದ್ರದೇವರು ಅಂತನೋ ಅರ್ಥವನ್ನ ಶ್ರೀಮದಾಚಾರ್ಯರು ಕೊಡ್ತಾರೆ. ಈಗ ಇವರೇನಂತಾರ ಇಲ್ಲಿ ಅಂತಂದ್ರೆ, ಪ್ರಜಾಪತಿ ಸಂಹಿತೆಯಲ್ಲಿ ಇರುವಂತಹ ವಿಷಯ ಏನು ಅಂತಂದ್ರೆ, ಇವರು 4 ರೂಪಗಳನ್ನೇ ಉಪಾಸನೆ ಮಾಡೋಣ ಅಂತಲ್ಲಿಗತ್ತ. ಎಷ್ಟು ರೂಪಗಳನ್ನ? 4. ಯಾವ 4 ರೂಪಗಳು ಅಂದ್ರೆ, ಯಥಾ ಪ್ರಕಾರ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವ. ಅದು ಹೆಂಗದ? ಅಥಾತಃ ಪ್ರಜಾಪತಿ ಸಂಹಿತ ಮಂತ್ರ ನೋಡ್ರಿ, ಉಪನಿಷತ್ ನೋಡ್ರಿ, ಹೇಳ್ಕೋತ ಹೊರಟಿದ್ದೀನಿ. 254ರಲ್ಲಿ ಉಪ ಅಂತ ಬರೆದದಲ್ಲಿ ಅದ. ಅಥ ಅನಂತರದಲ್ಲಿ ಅತಃ ಫಲವಿದ್ದದ್ದರಿಂದ ಪ್ರಜಾಪತಿ ಸಂಹಿತ. ಬಹಳ ಚಂದ ಹೆಸರು. ರುದ್ರದೇವರಿಗೆ ಪ್ರಜಾಪತಿಗಳು ಅಂತ ಕರೆಯೋದು ಬಹಳ ಅದ್ಭುತವಾದದ್ದು. ಬೆಳಗ್ಗೆ ನಾವು ಕೇಳಿದ್ದೀವಿ, ರುದ್ರದೇವರು ಸ್ವರ್ಗಕ್ಕೆ ಅಭಿಮಾನಿಗಳಾಗಿದ್ದಾರೆ ಅಂತ ಕೇಳಿದ್ದೀವು. ಈಗ ಅವರಿಗೆ ಪ್ರಜಾಪತಿ ಎಂದು ಕರೀತಾರೆ. ಪ್ರಜೆಗಳು ಅಂದ್ರೆ ನಾವು, ನಮ್ಮೆಲ್ಲರಿಗೂ ಕೂಡ ಅವರು ಒಡೆಯರು. ಪತಿ ಅಂದ್ರೆ ಒಡೆಯರು, ಯಜಮಾನರು. ಆದ್ದರಿಂದ ಪ್ರಜಾಪತಿ ಎಂದು ಕರೆಸಿಕೊಳ್ತಾರೆ. ಜಾಯಾ ಪೂರ್ವರೂಪಂ, ಅಕ್ಷರಗಳಲ್ಲಿ ಮೊದಲನೇ ಅಕ್ಷರಕ್ಕೆ ಜಾಯ. ಜಾಯ ಅಂದ್ರೆ ಹೆಂಡತಿ. ಇಲ್ಲಿ ಮೊದಲು ಸರಳವಾದ ಅರ್ಥ, ಆಮೇಲೆ ವಿಶೇಷ ಅರ್ಥವನ್ನು ನೋಡಂತ. ಜಾಯ ಪೂರ್ವರೂಪಂ, ಪತಿರುತ್ತರ ರೂಪಂ, ಗಂಡ ಉತ್ತರ ರೂಪ. ಪುತ್ರ ಸಂಧಿ, ಪುತ್ರನೇ ಸಂಧಿಯಾಗಿದ್ದಾನ. ಪ್ರಜನನಂ ಸಂಧಾನಂ, ಆ ಹಡಿಯುವ ಕ್ರಿಯೆ, ಹಡಿಯುವಿಕೆಗೆ ಏನಾಗಿದೆ ಅಂದ್ರೆ ಸಂಧಾನವೆನಿಸಿದೆ. ಅಂದಾನ ಸಂಧಾನ ಅಂದ್ರೆ ಅದನ್ನು ವರ್ಣೋಚ್ಚಾರಣೆ ಮಾಡುವಂತಹ ವ್ಯಕ್ತಿ. ಸೈಷಾ ಅದಿತಿ ಸಂಹಿತ, ಇಲ್ಲಿ ಅದಿತಿ ನಾಮಕನಾದ ಪರಮಾತ್ಮನೇ ಸಂಹಿತ ಅಂತ ಕರೆಸಿಕೊಂಡಿದ್ದಾನೆ. ಅದಿತಿರ್ಹಿ ಇದಂ ಸರ್ವಂ ಯದಿದಂ ಕಿಂಚ, ಈ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ ಅದಿತಿಯೇ, ಅಂದ್ರೆ ಅದಿತಿಯ ಅಧೀನ, ಪರಮಾತ್ಮನ ಅಧೀನ ಅಂತ ಅರ್ಥ. ಪಿತಾಚ ಮಾತಾಚ ಪುತ್ರಶ್ಚ ಪ್ರಜನನಂಚ, ತಂದೆ ತಾಯಿ ಮಗ ಹಡಿಯುವುದು ಎಲ್ಲವೂ ಕೂಡ ಅದು. ಮತ್ತೆ ಇದು ಸಂಧಿ ಸಂಹಿತ. ತದಪ್ಪೇತದ್ ಋಷಿಣೋಕ್ತಂ, ಇದೆಲ್ಲವೂ ಅದಿತಿಯೇ ಆಗ್ಯದ. ತಂದೆಯೂ ಅದಿತಿ, ತಾಯೇ ಅದಿತಿ, ಪುತ್ರ ಅದಿತಿ, ಪ್ರಜನ್ನ ಅದಿತಿ ಅಂದ್ರೆ ಎಲ್ಲಾ ಭಗವದ್ ರೂಪಗಳೇ ಆಗಿದ್ದಾವ. ತದಪ್ಪೇತದ್ ಋಷಿಣೋಕ್ತಂ, ಇದನ್ನು ಋಷಿಗಳು ಹೇಳಿದ್ದಾರೆ. ಅದಿತಿರ್ ಮಾತಾಸ ಪಿತಾಸ ಪುತ್ರ ಇತಿ, ಅದಿತಿಯೇ ತಾಯಿ, ಅದಿತಿಯೇ ತಂದೆ, ಅದಿತಿನೇ ಮಗ ಎಂದು. ಸ ಏವಮೇತಾಂ ಸಂಹಿತಾಂ ವೇದ ಸಂಧೀಯತೆ ಪ್ರಜಯಾ ಪಶುಭಿಃ ಯಶಸಾ ಬ್ರಹ್ಮವರ್ಚಸೇನ ಸ್ವರ್ಗೇಣ ಲೋಕೇನ ಸರ್ವಮಾಯುರೇತಿ ಇತಿ. ಇಲ್ಲಿಗೆ ಮಂತ್ರ ಮತ್ತು ವಿಷಯ ಮುಗೀತು. ಸರಿ, ಸದ್ಯಕ್ಕೆ ಬರ್ಕೊಳ್ರಿ. ಏನ್ ಬರ್ಕೋಬೇಕು? ರುದ್ರದೇವರಿಂದ ನಿರೂಪಿಸಲ್ಪಟ್ಟ, ರುದ್ರದೇವರಿಂದ ಅನುಸಂಧಾನ ಮಾಡಲ್ಪಟ್ಟ ಸಂಹಿತ ಚಿಂತನೆ ಅಥವಾ ಅನುಸಂಧಾನ ಮಾಡಿದ ಸಂಹಿತೆಯು. ಏನ್ ಬರ್ಕೋಬೇಕು ಅಂತಂದ್ರ, ಪೂರ್ವವರ್ಣ ವಾಸುದೇವ, ಪೂರ್ವವರ್ಣ ವಾಸುದೇವ, ಉತ್ತರವರ್ಣ ಸಂಕರ್ಷಣ, ಪೂರ್ವವರ್ಣ ವಾಸುದೇವ, ಉತ್ತರವರ್ಣ ಸಂಕರ್ಷಣ. ಬೇರೆ ಏನ್ ಹೇಳಿಲ್ಲ. ಏನ್ ಶುರು ಮಾಡಿದ್ದು ಅರ್ಥ ಆಗಿಲ್ಲ ನನಗೆ ಅಂತ ಹೇಳಿ. ರುದ್ರದೇವರಿಂದ ಹೇಳಲ್ಪಟ್ಟ ಸಂಹಿತೋಪಾಸನೆ ಇದು. ರುದ್ರದೇವರಿಂದ ಮಾಡಲ್ಪಟ್ಟ ಅಥವಾ ರುದ್ರದೇವರಿಂದ ಹೇಳಲ್ಪಟ್ಟ ಸಂಹಿತೋಪಾಸನ ಅಥವಾ ಸಂಹಿತ ಅಂತ ಇಷ್ಟೇನು ಬರ್ಸಿದ್ದೆ. ಪೂರ್ವವರ್ಣ ವಾಸುದೇವ, ಉತ್ತರವರ್ಣ ಸಂಕರ್ಷಣ, ಸಂಧಿ ಪ್ರದ್ಯುಮ್ನ, ಸಂಧಾನ ಅನಿರುದ್ಧ. ಇಷ್ಟು ಬರ್ಕೊಂಡ ಮೇಲೆ ಜಾಯ ಪೂರ್ವವರ್ಣಕ್ಕೆ ಬರ್ಕೋಬೇಕು. ಮುಂದೆ ಸಂಧಿ ಆದ್ಮೇಲೆ ಅನಿರುದ್ಧ ಸಂಧಾನಕ್ಕೆ ಬರ್ಕೊಳ್ರಿ. ಅನಿರುದ್ಧ ಅಂತ ಬರ್ಕೊಳ್ರಿ ಅಂತ ಹೇಳಿದೆ. ಅದಾದ್ಮೇಲೆ ಆ ಮೊದಲನೇ ಇದ್ದಕ್ಕ ವಾಸುದೇವ ಇದ್ದಲ್ಲಿ ಬಾಜೂಕ ಜಾಯ ಅಂದ್ರೆ ಹೆಂಡತಿ, ಜಾಯ ಅಂತ ಬರ್ಕೋಬೇಕು. ಜಾಯ ಜಾಯ. ಎರಡನೇದಕ್ಕ ಪತಿ, ಮೂರನೇದಕ್ಕೆ ಪುತ್ರ, ನಾಲ್ಕನೇದಕ್ಕೆ ಪ್ರಜನನ ಅಂತ ಬರ್ಕೋಬೇಕು. ಸರಿ, ಇಷ್ಟು ಬರ್ಕೊಂಡ್ರೆ ಸಾಕು. ಈ ತರಹದ ಅನುಸಂಧಾನವನ್ನು ಅವ್ರು ಮಾಡ್ಯಾರ. ಪ್ರಜಾಪತಿಗಳು ರುದ್ರದೇವರಾದದ್ದರಿಂದ
ಪ್ರಜಾಪತಿ ಅಂತಂದಾಗ ಪ್ರಜೆಗಳ ಸಂಬಂಧಪಟ್ಟ ಉಪನಿಷತ್ತು ಸಂಹಿತೆಯನ್ನು ಅವ್ರು ಚಿಂತನೆ ಮಾಡ್ತಿರ್ತಾರೆ. ಆವಾಗ ಈ ಪ್ರಜೆಗಳು ಅಂದಾಗ ಮಕ್ಕಳಾಗುವಿಕೆ ಅಂತ ಅರ್ಥ. ಅದರಲ್ಲಿ ಗಂಡ ಹೆಂಡತಿ ಮಕ್ಕಳು ಮಕ್ಕಳಾಗುವ ಕ್ರಿಯೆ ಇವುಗಳಲ್ಲಿ ಸಂಹಿತೆಯನ್ನು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಕೆಳಗ ಭಾಷ್ಯವನ್ನು ನೋಡ್ರಿ. ಪ್ರಜಾಪತ್ಯಾಖ್ಯ ಶರ್ವೇಣ ಪ್ರೋಕ್ತ ಅನ್ಯ ಸಂಹಿತಾ ಪಿಹಿ. ಪ್ರಜಾಪತಿಗಳೆಂಬ ರುದ್ರದೇವರಿಂದ ಹೇಳಲ್ಪಟ್ಟದ್ದು ಮತ್ತೊಂದು ಸಂಹಿತ. ಅನ್ಯ ಅಂದ್ರೆ ಮತ್ತೊಂದು. ವಿಷ್ಣುರೇವ ಅದಿತಿರ್ನಾಮ. ಭಗವಂತನಿಗೇನೆ ಅದಿತಿ ಅಂತ ಕರೀತಾರ. ಅದಿತಿ ಅನ್ನೋದು ಸ್ತ್ರೀಲಿಂಗ ಶಬ್ದ, ಪರಮಾತ್ಮ ಪುಲ್ಲಿಂಗ. ಅವನಿಗೆ ಅದಿತಿ ಎಂಬ ಸ್ತ್ರೀಲಿಂಗ ಶಬ್ದವನ್ನು ಹೇಗೆ ಹೇಳ್ತೀರಿ ಅಂತ ಕೇಳಿದರೆ, ಸರ್ವಸ್ಯ ಅತ್ತ ಯತಃ ಪ್ರಭು. ಅದಿತಿ ಅಂತ ಕರೆಯೋದು ಅತೃತ್ವ, ತಿನ್ನುವಿಕೆ ಎಂಬ ಕ್ರಿಯೆಯಿಂದ ಬಂದ ಹೆಸರದು. ಅದಿತಿ ಅದಿತಿ ಅಂದ್ರೆ ಸರ್ವಸ್ಯ ಅತ್ತ, ಎಲ್ಲವನ್ನ ಭಕ್ಷಣೆ ಮಾಡ್ತಾನ. ಒಂದು ಸೂತ್ರ ಬರೀತಾರೆ ವೇದವ್ಯಾಸ ದೇವರು, ಓಂ ಅತ್ತ ಚರಾಚರ ಗ್ರಹಣಾತ್ ಓಂ ಅನ್ನುವ ಸೂತ್ರ. ಆ ಅತ್ತ ಚರಾಚರ ಗ್ರಹಣಾತ್ ಎಂಬ ಸೂತ್ರದಲ್ಲಿ ಅದಿತಿ ನಾಮವನ್ನ ಭಗವಂತನಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ ಅದಿತಿರ್ ದೇವತಾಮಯಿ ಅಂತ ಕಾಠಕೋಪನಿಷತ್ತಿನಲ್ಲಿ ನಚಿಕೇತ ಮತ್ತ ಯಮದೇವರಿಗೆ ಕೇಳುವಾಗ ಇದೇ ಅದಿತಿ ಶಬ್ದದಿಂದ ಭಗವಂತನಲ್ಲಿ ಹೇಳಲಾಗಿದೆ. ಕಾಟಕದಲ್ಲಿ ಬಂದದ. ಕಾಟಕದಲ್ಲಿ ಬಂದ ಅದಿತಿ, ಇಲ್ಲಿ ಬಂದಿರೋ ಐತರೇಯದಲ್ಲಿ ಬಂದ ಅದಿತಿ, ಇಬ್ಬರೂ ಒಂದೇ ಭಗವದ್ ರೂಪವೇ. ಸರಿನಾ? ವಿಷ್ಣುರೇವ ಅದಿತಿರ್ನಾಮ ಸರ್ವಸ್ಯ ಅತ್ತ ಯತಃ ಪ್ರಭು. ಈಗ ಸಗೇವ ಪಿತೃಸಂಸ್ಥಸ್ತು ಪಾತೃತ್ವಾತ್ ಪಾತೃನಾಮಕಃ. ಈಗ ಮುಂದಿನ ಅನೇಕ ವಾಕ್ಯಗಳಲ್ಲಿ ನಾಮಗಳ ಸಮನ್ವಯ ಮಾಡಿ ತೋರಿಸ್ಬಿಡ್ತಾರೆ ಆಚಾರ್ಯರು. ಎಲ್ಲಾ ನಾಮಗಳು ಮಾತಾ ಪಿತಾ ಜಾಯ ಪುತ್ರ ಪತಿ ಹಿಂಗೆ ಏನೇನು ಶಬ್ದಗಳು ಬಂದಾವ ಈ ಖಂಡದಲ್ಲಿ, ಆ ಎಲ್ಲಾ ಶಬ್ದಗಳು ಭಗವಂತನನ್ನೇ ಹೇಳುತ್ತವೆ ಅಂತ ಹೇಳಿ ಹೊರಟ್ಬಿಟ್ಟಾರ. ಬೇರೆ ಏನೂ ಇಲ್ಲ. ತೈತ್ರೇಯ ಉಪನಿಷತ್ನಲ್ಲಿ ಬಂದದ್ದು ಮಾತಾ ಪೂರ್ವ ರೂಪಂ ಪಿತಾ ಉತ್ತರ ರೂಪಂ ಅಂತ ಬಂದಿತ್ತು. ಆ ಮಾತಾ ಪಿತಾ ಅಂತೇನಲ್ಲಿ ಬಂದದ ಬೇರೆ ಕಡೆಗೆ, ಅದರದ್ದು ವ್ಯಾಖ್ಯಾನ ಇಲ್ಲೇ ಮಾಡ್ತಾರೆ. ಇಲ್ಲೇನು ಜಾಯಾಪತಿ ಅಂತ ಬಂದದ, ಅದರದ್ದು ವ್ಯಾಖ್ಯಾನ ಇಲ್ಲೇ ಮಾಡ್ತಾರೆ. ಹಿಂಗಾಗಿ ಪ್ರಾರಂಭದಲ್ಲಿ ಸಯೇವ ಪಿತೃಸಂಸ್ಥಸ್ತು, ಅವನೇ ಪಿತೃವಿನಲ್ಲಿ ಇದ್ದಾನ, ತಂದೆಯಲ್ಲಿ ಇದ್ದಾನ. ಯಾಕ? ಪಾತೃತ್ವಾತ್ ಪಿತೃನಾಮಕ. ದೇವರನ್ನ ಪಿತೃ ಅಂತ ಕರಿಬಹುದು, ಪಿತಾ ಅಂತ ಕರಿಬಹುದು. ಯಾಕಂದ್ರೆ ಪಾತೃತ್ವಾತ್. ಏನ್ ಹೇಳ್ರಿ? ಪಾತೃತ್ವಾತ್ ಅನ್ನೋ ಶಬ್ದ ಅರ್ಥ ಏನು ಅಂದ್ರೆ ಪಾಲಕ ಅಂತ ಅರ್ಥ. ಬರ್ಕೊಂಡಿಟ್ಕೊಡ್ರಿ, ಯಾವ್ದು ಗೊತ್ತಾಗಲದು ಬರ್ಕೋಬೇಕು. ಪಾಲಕ. ಪಾತೃತ್ವಾತ್ ಪಿತೃನಾಮಕ. ಪಾಲಕನಾಗಿದ್ದರಿಂದಾಗಿ ಪಾಲಕರ ಸಹಿ, ಪೋಷಕರ ಸಹಿ ಅಂತ ಕರಿತಿರ್ತಾರೆ. ಅದು ಪಾಲಕರು ಪೋಷಕರು ಅಂದ್ರೆ ತಂದೆ ತಾಯಿಗಳು ಅಂತ ಅರ್ಥದಕ್ಕೆ. ಸರಿ ಆಯ್ತಾ? ಸಯೇವ ಪಿತೃಸಂಸ್ಥಸ್ತು, ಆ ಪರಮಾತ್ಮನೇ, ಹಿಂದೆ ಹೇಳಿದ ಅದಿತಿ ಶಬ್ದದಿಂದ ಕರೆಸಿಕೊಳ್ಳುವ ಪರಮಾತ್ಮನೇ ಪಿತೃ ತಂದೆಯಲ್ಲಿ ಸಂಸ್ಥ ಇದ್ದವನು. ತಂದೆಯಲ್ಲಿದ್ದು ತಂದೆ ಅಂತ ಕರ್ಸ್ಕೋತಾನಂತ. ಅಲ್ಲಿ ಇದ್ದದ್ದಕ್ಕಷ್ಟೇನ ಏನಾದ್ರೂ ಕ್ರಿಯೆಯನ್ನ ಮಾಡ್ತಾನ ಅಂತ ಕೇಳಿದ್ರೆ ಪಾತೃತ್ವಾತ್ ಅಂದ್ರೆ ಪಾಲನ ಮಾಡ್ತಾನ ಎಂಬ ಕ್ರಿಯೆ ಇದ್ದದ್ರಿಂದ ಪಿತಾ ಅಂತ ಕರೀತಾರೆ. ದೇವತಾ ಉತ್ತರವರ್ಣಸ್ಯ ಮಾತೃಸ್ಥೋ ಮಾತೃನಾಮಕಃ. ಉತ್ತರವರ್ಣದಲ್ಲಿ ಇದ್ದಾನ, ಮಾತೃಸ್ಥ ತಾಯಿಯಲ್ಲಿ ಇದ್ದವನು ಮಾತೃನಾಮಕನಾಗಿದ್ದಾನೆ. ಯಾಕ ಮಾತೃನಾಗಿದ್ದಾನೆ ಅಂದ್ರೆ ಮಾನನಾತ್. ಮಾನನಾತ್ ಪೂರ್ವವರ್ಣಸ್ಯ ದೇವತಾ ಇತಿ ಪ್ರಕೀರ್ತಿತಃ. ಸಾರಿ, ಹಿಂಗ ಪಿತೃನಾಮಕಃ ದೇವತಾ ಉತ್ತರವರ್ಣಸ್ಯ, ಅಲ್ಲಿ ಕಾಮ ಹಾಕೋಬೇಕು. ಪಿತೃನಾಮಕನಾಗಿದ್ದಾನೆ, ದೇವತಾ ಆಗಿದ್ದಾನ ಉತ್ತರವರ್ಣಕ್ಕ. ಮಾತೃಸ್ಥೋ ಮಾತೃನಾಮಕಃ ಮಾನಾತ್ ಪೂರ್ವವರ್ಣಸ್ಯ ದೇವತಾ ಪ್ರಕೀರ್ತಿತಃ. ಮಾನನಾತ್. ಮಾನನಾಥ್ ಅಂದ್ರೇನು? ಪೂಜ್ಯ ಅಂತ ಅರ್ಥ. ಪೂಜನೀಯನಾದದ್ದು, ಮಾನ್ಯನಾದದ್ದರಿಂದ ಅಂತ ಅರ್ಥ. ಬರೆದಿಟ್ಕೊಳ್ರಿ. ಮಾನನಾಥ್ ಅಂದ್ರೆ ಮಾನ್ಯ, ಎಲ್ಲರಿಂದಲೂ ಮಾನ್ಯನಾದದ್ದರಿಂದ ದೇವರಿಗೆ ಮಾತಾ ಅಂತ ಕರೀತಾರೆ. ಬಹಳ ಚಂದದ. ಮಾನನಾಥ್ ಅಂದ್ರೆ ಮಾನನ, ಗೌರವಿಸುವುದು. ಸರಿ ಆಯ್ತಾ? ನೋಡ್ರಿ, ದೇವರಿಗೆ ತಂದೆ ಅಂತ ಕರೀತಾರ. ಯಾಕೆ ತಂದೆ ಅಂತ ಕರೀತಾರ ಅಂದ್ರೆ ಪಾಲನೆ ಮಾಡ್ತಾನದ್ರಿಂದ. ದೇವರಿಗೆ ತಾಯಿ ಅಂತ ಕರೀತಾರ. ಯಾಕ ಅಂದ್ರ ಮಾನ್ಯನಾದದ್ದರಿಂದ. ಜಗತ್ತಿನಲ್ಲಿ ಎಲ್ಲರಿಂದಲೂ ಮಾನ್ಯನಾದದ್ದರಿಂದ ಅವನನ್ನ ಮಾತಾ ಅಂತ ಕರಿಬೇಕು. ಲೋಕದಲ್ಲಿಯೂ ತಾಯಿ, ಅವಳು ಎಲ್ಲರಿಂದಲೂ ಮಾನ್ಯಳು. ಎಲ್ಲಿಯವರೆಗೆ ಸರ್ವಧರ್ಮ ವಿರಕ್ತರ, ಸರ್ವಕರ್ಮಗಳನ್ನು ಬಿಟ್ಟು ಸರ್ವಸಂಗ ತ್ಯಾಗ ಮಾಡಿದ ಸನ್ಯಾಸಿಗಳಿಂದಲೂ ಮಾನ್ಯರಾಗಿದ್ದಾರೆ ತಾಯಿ. ಅದರಿಂದ ಅವಳು ಮಾನ್ಯಳು. ಅರ್ಥ ಆಯ್ತಾ? ಇನ್ನ
ಎಲ್ಲರಿಂದಲೂ ಮಾನ್ಯನಾದ್ದರಿಂದ ಮಹತ ಅಂತ ಕರ್ಸ್ಕೋತಾನ. ಇನ್ನ ಮುಂದ ಪೋಷಕತ್ವಾತ್ ಸಂಧಿ ನಾಮ ವರ್ಣಯೋರಂತರ ಸ್ಥಿತ. ಸಂಧಿ ಅನ್ನೋ ಹೆಸರು ದೇವರಿಗೆ. ಯಾಕ? ಪೋಷಕತ್ವಾತ್, ಪೋಷಕನಾದದರಿಂದ ಸಂಧಿ ಅಂತ ಕರೀತಾರೆ. ವರ್ಣಯೋರಂತರ ಸ್ಥಿತ, ಎರಡು ವರ್ಣಗಳ ಮಧ್ಯದಲ್ಲಿದ್ದಾನೆ. ಸಯೇವ ಪುತ್ರ ಸಂಸ್ಥಶ್ಚ, ಆ ಸಂಧಿ ನಾಮಕನಾದ ಭಗವಂತನೇ ಪುತ್ರನಲ್ಲಿ ಇದ್ದಾನೆ. ಪುತ್ರನಾಮ ಜನಾರ್ದನ. ಅದ್ ಹೆಂಗ್ರಿ ಅಂದ್ರೆ ತ್ರಾಣಾತ್ ಪೂತಿತ ಏವಾಸೌ ವರ್ಣಸಂಧಾನ ಕರ್ಮಣಿ. ಅಲ್ಲೊಂದು ಸ್ವಲ್ಪ ಪೂರ್ತಿತ ಅದ ಅನ್ನೋದು ತಪ್ಪಾಗಿದೆ ಅಂತ ಅನಿಸ್ತದ ನನಗೆ. ಪೂತಿತ ಆಗ್ಬೇಕದು, ಪೂರ್ತಿತ ಅಲ್ಲದು. ಮಧ್ಯದ ಅರ್ಕಾವಳಿ ಒತ್ತು ಬೇಕಾಗಿಲ್ಲ, ಅರ್ಕಾವಳಿ ಒತ್ತು ತೆಗೆದು ಬಿಡ್ರಿ ಅದನ್ನು. ಪೂರ್ತಿತ ಅಲ್ಲ, ಪೂತಿತ ಅಂತ ಬೇಕು. ನಿಮ್ ಪುಸ್ತಕದಾಗ ಪೂರ್ತಿತ ಅಂತಿದ್ರೆ ಮಾತ್ರ ತೆಗಿರಿ ಅರ್ಕಾವಳಿಯನ್ನ, ಇಲ್ಲದೆ ಇದ್ರೆ ಪೂತಿತ ಅಂತಿದ್ರೆ ನೋ ಪ್ರಾಬ್ಲಮ್, ಸರಿ ಇದೆ. ಪೂತಿ ಅಂದ್ರೆ ದುರ್ಗಂಧ ಅಂತ ಅರ್ಥ. ಏನು? ದುರ್ಗಂಧ. ದುರ್ಗಂಧ ರೂಪವಾಗಿರುವಂತಹ ನರಕದಿಂದ ರಕ್ಷಣೆ ಮಾಡ್ತಾನೆ ಅನ್ನುವುದಕ್ಕಾಗಿ ದೇವರಿಗೆ ಪುತ್ರ ಅಂತ ಕರೀತಾರೆ. ಪೂತಿತ ತ್ರಾಣಾತ್ ಪುತ್ರ. ಬರ್ಕೊಂಡಿಟ್ಟುಕೊಳ್ರಿ ಪುತ್ರ ಶಬ್ದವನ್ನ. ಪೂತಿತ ತ್ರಾಣಾತ್ ಈಸ್ ಈಕ್ವಲ್ ಟು ಪುತ್ರ ಅಂತ ಮೊದಲು ಬರ್ಕೊಳ್ರಿ. ಪೂತಿ ಅಂದ್ರೆ ದುರ್ಗಂಧಯುಕ್ತವಾದ ನರಕ. ಆ ದುರ್ಗಂಧಯುಕ್ತವಾದ ನರಕದಿಂದ ಪಾರ ಮಾಡ್ತಾನೆ ಅನ್ನೋದಕ್ಕಾಗಿ ಅವನನ್ನ ಪುತ್ರ ಅಂತ ಕರೀತಾರ. ನೋಡ್ತೇವೆ ತಂದೆಯನ್ನ ಮತ್ತೆ ನರಕದಲ್ಲಿ ಬೀಳದೆ ಇದ್ದುದನ್ನು ಪಾರ ಆಗೋದನ್ನು ನೋಡ್ತೀವಿ. ಯಾರು? ಮಕ್ಕಳಿಂದ. ಪ್ರಹ್ಲಾದರಾಜರು ನರಸಿಂಹದೇವರು ಪ್ರಾರ್ಥನಾ ಮಾಡ್ಕೊಂಡ್ರು, ನಮ್ಮಪ್ಪ ನಿನ್ನ ಬಹಳ ಬೈದು ಬಿಟ್ಟಾನ, ಎಲ್ಲಿ ಅವಂಗ ನರಕಾದರಥ ಆಗ್ತದೋ ಅದಕ್ಕೆ ಉದ್ಧಾರ ಮಾಡ ಮಹಾರಾಯ ಅಂತ ಕೇಳ್ಕೊಂಡ್ರು. ಅದಕ್ಕೆ ನರಸಿಂಹದೇವರು ಅಂದ್ರು, ನಿನ್ನಂತಹ ಮಗ ಇದ್ರೆ ಒಬ್ಬಪ್ಪೇನು ಎಲ್ಲ ಅಪ್ಪಂದ್ರು ಪಾರಾಗ್ತಾರ ಹೋಗಂತ ಹೇಳ್ಬಿಟ್ರು. ಮುಗಿದು ಹೋದ್ ಕೆಲಸ. ತಿಳಿತಿಲ್ಲೋ ಮಹೇಶಾಚಾರ ಏನಂತ ಹೇಳಿದ್ದು? ಓಕೆ, ಮುಂದೆ ಹೋಗ್ಲಿ. ಅದಕ್ಕೆ ತ್ರಾಣಾತ್ ಪೂತಿತ ಏವಾಸೋ ವರ್ಣಸಂಧಾನ ಕರ್ಮಣಿ. ವರ್ಣಸಂಧಾನ ಕರ್ಮಣಿ ಅಂದ್ರೆ ವರ್ಣವನ್ನು ಸಂಧಾನ, ಇಲ್ಲ ಇಲ್ಲಿ ಏವಾಸೋ ಮುಗಿತದು, ಅಲ್ಲಿ ಮುಗಿದ ಮೇಲೆ ವರ್ಣಸಂಧಾನ ಕರ್ಮಣಿ ಮುಂದೆ ಬರ್ಬೇಕು. ಸಂಧಾನ ನಾಮ ಸಂಧಾನ ಕರ್ತೃತ್ವ ಪುರುಷೋತ್ತಮ, ಅಲ್ಲಿಗೆ ಬರ್ಬೇಕೀಗ. ಈಗ ಪುತ್ರ ಎಂಬ ಸಂಧಿ ಅಂದ್ರ ಪೋಷಣೆ ಮಾಡ್ತಾನಂತ ಅರ್ಥ. ಆ ಸಂಧಿ ಎಂಬ ಹೆಸರಿನು ಪುತ್ರನಲ್ಲಿ ಇದ್ದಾನೆ. ಅಂದ್ರೆ ಏನ್ ಬಂತು? ಜಾಯ ಪತಿ ಪುತ್ರ ಪ್ರಜನನ ಅಂತ ಬಂದದ, ಮಾತಾ ಪಿತಾ ಅಂತ ಬಂದದ. ಅದನ್ನ ಇಟ್ಕೊಂಡು ಕ್ರಮವಾಗಿ ಹೊಂಟಾರೆ. ಸಂಧಿ ಎರಡು ಅಕ್ಷರಗಳ ಕೂಡಿದ್ದು ಅಲ್ಲಿ ಸಂಧಿ. ಆ ಸಂಧಿ ಅನ್ನೋದು ಪರಮಾತ್ಮನೇ. ಆ ರೂಪದಿಂದ ಎಲ್ಲಿದ್ದಾನ? ಪುತ್ರರಲ್ಲಿದ್ದಾನೆ. ಯಾಕ? ಪುತ್ರ ಸಂಧಿ ಅಂತ ಉಪನಿಷತ್ನೊಳಗೆ ಬಂದದ. ಅಲ್ಲಿ ಪುತ್ರ ಅನ್ನೋ ಶಬ್ದವು ಭಗವಂತನನ್ನು ಹೇಳ್ತದೆ. ಹೆಂಗ ಅಂದ್ರೆ ಪೂತಿತ ತ್ರಾಣಾತ್ ಪುತ್ರ ಅಂತ. ಇನ್ನ ವರ್ಣಸಂಧಾನ ಕರ್ಮಣಿ, ವರ್ಣಗಳನ್ನ ಕೂಡಿಸುವ ಕ್ರಿಯೆಯಲ್ಲಿ ಅಂದ್ರೆ ಸಂಧಾನ ನಾಮ, ಸಂಧಾನ ಅಂತ ಹೆಸರು. ಯಾಕ? ಸಂಧಾನ ಕರ್ತೃತ್ವ ಪುರುಷೋತ್ತಮ, ಕೂಡಿಸಿಕೊಡ್ತಾನಂತ, ಸಂಧಾನ ಮಾಡಿಸ್ತಾನ. ಆದ್ದರಿಂದ ಅವನಿಗೆ ಪರಮಾತ್ಮನಿಗೆ ಸಂಧಾನ ಕರೀತಾರೆ. ಪ್ರಜಾತಿ ಕರ್ಮ ಸಂಸ್ಥಶ್ಚ ಸಯೇವ ಪ್ರಜನನಾಭಿಧ. ಪ್ರಜಾತಿ ಕರ್ಮ ಅಂದ್ರೆ ಹುಟ್ಟಿಸುವಿಕೆ ಎಂಬ ಕ್ರಿಯೆ, ಅಲ್ಲೂ ಇದರಿಂದ ದೇವರಿಗೆ ಪ್ರಜನಾಭಿಧ ಪ್ರಜನ ಅಂತ ಕರೀತಾರೆ. ಒಂದು ಸಂಧಿ ಅಂತ ಹೆಸರು, ಒಂದು ಪುತ್ರ ಅಂತ ಹೆಸರು, ಒಂದು ಸಂಧಾನ ಅಂತ ಹೆಸರು, ಒಂದು ಮತ್ತೆ ಪ್ರಜನನ ಅಂತ ಹೆಸರು. ಎರಡೂ ನಾಮಗಳನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಿದ್ದಾರೆ ಆಚಾರ್ಯರು. ಇನ್ನ ಜನಕತ್ವಾತ್ ಪರೋ ವಿಷ್ಣು ಏವಂ ವಿಷ್ಣುರ್ಹಿ ಸಂಹಿತ. ಹೀಗೆ ಜನಕನಾದದ್ರಿಂದ ಪ್ರಜನ ಅಂತ ಕರೆಸಿಕೊಂಡಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ವಾಸುದೇವಾದಿ ರೂಪೇಣ ಚತುರ್ಧೈವಂ ವ್ಯವಸ್ಥಿತ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ರೂಪದಿಂದ ಇದ್ದಾನೆ. ಮುಗೀತಾ? ಇನ್ನು ಹಿಂದಕ್ಕೆ ಬಂದಿತ್ತು ನೋಡ್ರಿ, ಏನು? ದ್ಯೂ, ಪೃಥಿವಿ, ಆಕಾಶ, ಅಂತರಿಕ್ಷ ಅಂತೆಲ್ಲ ಬಂದಿತ್ತಲ್ಲ, ಅದು ಅಷ್ಟು ನಾಮಗಳನ್ನು ಇಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಶ್ರೀಮದಾಚಾರ್ಯ. ಸಯೇವ ದಿವಿ ಸಂಸ್ಥಶ್ಚ, ಅವನೇ ದಿವಿ ಸಂಸ್ಥ, ಸ್ವರ್ಗದಲ್ಲಿದ್ದರಿಂದ ದ್ಯುನಾಮ, ದ್ಯು ಅಂತ ಹೆಸರು. ಯಾಕ? ಕ್ರೀಡನಾಥ್ ಪ್ರಭು. ಕ್ರೀಡನಾಥ್ ಅಂದ್ರೆ ಆಟವಾಡುವುದರಿಂದ. ಕ್ರೀಡನ ಅಂದ್ರೇನು? ಆಟ ಮಾಡ್ತಾನಾದ್ರಿಂದ ದೇವರಿಗೆ ದ್ಯು ಅಂತ ಹೆಸರು. ಕ್ರೀಡನಾಥ್ ದ್ಯುನಾಮ ಮತ್ತು ದಿವಿ ಸಂಸ್ಥ. ಸ್ವರ್ಗದಲ್ಲಿ ಇದ್ದಾನೆ, ದ್ಯು ಅಂತ ಹೆಸರದ. ಯಾಕ? ಆಟ ಆಡ್ತಾನಾದ್ದರಿಂದಾಗಿ. ಮುಗಿದು ಹೊತ್ತು. ಅಂತರೇ ವೇಕ್ಷಣ ಚೈವ ಸೋಂತರಿಕ್ಷೋಂತರಿಕ್ಷಕ
ದೇವರಿಗೆ ಅಂತರಿಕ್ಷ ಅಂತ ಹೆಸರು. ಯಾಕ? ಅಂತರಿಕ್ಷದಲ್ಲಿದ್ದಾನ. ಅಂತರೇಣೈವೇಕ್ಷಣಾತು, ಒಳಗಿನಿದ್ದುಕೊಂಡೇ ಎಲ್ಲವನ್ನ ನೋಡ್ತಿರ್ತಾನ. ಅವ ಹೊರಗಿದ್ಕೊಂಡು ನೋಡ್ಬೇಕು ಅಂತೇನಿಲ್ಲ, ಒಳಗಿದ್ದುಕೊಂಡೇ ನೋಡ್ತಾನ. ಪೃಥಿವಿ, ದೇವರಿಗೆ ಪೃಥಿವಿ ಅಂತ ಹೆಸರು. ಯಾಕ? ಪೃಥ್ವಿ ಸ್ತಶ್ಚ, ಪೃಥ್ವಿಯಲ್ಲಿ ಇದ್ದಾನ. ಪ್ರಥಿತತ್ವ ಜನಾರ್ದನ, ವ್ಯಾಪ್ತನಾದದ್ರಿಂದ. ಪ್ರಥಿತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಮುಖ್ಯ ಅರ್ಥತ್ವಾತ್ ಸರ್ವನಾಮ್ನಾಂ ಸರ್ವದೇವಾಭಿದೋ ಗರಿಹಿ, ಸರ್ವನಾಮ್ನಾಂ ಮುಖ್ಯಾರ್ಥತ್ವಾತ್, ಎಲ್ಲ ನಾಮಗಳಿಗೂ ಪರಮಾತ್ಮ ಮುಖ್ಯ ಅರ್ಥನೇ ಆಗ್ಯಾನ. ಅಮುಖ್ಯಾರ್ಥ, ಔಪಚಾರಿಕ, ಲಕ್ಷಣಾರ್ಥ, ಗೌಣಾರ್ಥ ಇವ್ಯಾವುದೂ ಅಲ್ಲ, ಮುಖ್ಯಾರ್ಥನೇ ಆಗಿದ್ದಾನ. ಸರ್ವದೇವಾಭಿದೋ ಹರಿಹಿ, ಎಲ್ಲಾ ದೇವತೆಗಳ ಹೆಸರು ಅವನಿಗೆ ಅದ. ಸರಿ ಆಯ್ತಾ? ಮುಂದ ಹೌದು, ಸಂತೋಷ. ಆದ್ರೆ ವಿಶ್ವೇ ದೇವಾಹ ಅಂತ ತಿಳಿದುಕೊಂಡು ಬಹುವಚನ ಬರ್ತದೆ. ಈ ವಿಶ್ವೇ ದೇವಾಹ ಅಂತ ಬಹುವಚನ ಬರ್ಬೇಕಾದ್ರೆ ಈಗ ಒಬ್ಬನ ಭಗವಂತನ ಬಹುರೂಪದಾಗ ಬಹುವಚನ ಹೆಂಗ್ ಹೇಳೋರು ನೀವು ಅಂತಂದ್ರೆ ಅದಕ್ಕೆ ಆಚಾರ ಅಂತ. ವಿಶ್ವೇ ದೇವ ಇತಿ ಪ್ರೋಕ್ತೋ ಬಹುಧಾ ತೇಷು ಸಂಸ್ಥಿತ, ಒಬ್ಬ ಭಗವಂತನೇ ಬಹುರೂಪೇಣ ಸ್ಥಿತನಾದದ್ದರಿಂದಲೇನೆ ಪರಮಾತ್ಮನಿಗೆ ವಿಶ್ವೇ ದೇವಾಹ ಅಂತೂ ಹೆಸರದ. ಅನುಪಪತ್ತಿ ಏನು, ಉತ್ತರ ಏನು? ಭಗವಂತ ಒಬ್ಬನೇ ಇದ್ದಾನೆ, ಬಹುವಚನ ಹೆಂಗ್ ಬಳಸ್ತೀರಿ? ಒಬ್ಬನಲ್ಲಿ ಬಹುವಚನ ಬಳಸ್ಲಿಕ್ಕೆ ಬರೋದಿಲ್ಲ. ಬಹುವಚನ ಬಳಸಿದ್ರೆ ಅನೇಕ ಜನ ಇರಬೇಕು. ಬಹುಶು ಬಹುವಚನಂ ಅಂತ ನಿಯಮ, ಪಾಣಿನಿಯ ನಿಯಮ. ಬಹಳವಾಗಿದ್ದಲ್ಲಿ ಬಹುವಚನ ಕಳಿಸ್ಬೇಕು. ದೇವರು ಬಹಳ ಅಲ್ಲ, ಒಬ್ಬನೇ. ಆಮೇಲೆ ಬಹುವಚನ ಹೆಂಗ್ ಕಳೆದ್ರಿ ಅಂದ್ರೆ ಬಹುರೂಪದಲ್ಲಿ ಇದ್ದಾನಾದ್ರಿಂದ ಬಹುವಚನ ಬಳಸ್ತೀವಿ ಅಂತ ನಮ್ಮ ಉತ್ತರ. ಚಾಪ್ಟರ್ ಕ್ಲೋಸ್. ವ್ಯಕ್ತಿ ಭಿನ್ನ ಆಗಿರಬೇಕು ಅಂತ ಇಲ್ಲ ಅಲ್ಲಿ. ಬಹುವಚನ ಬಳಸಬೇಕಾದ್ರೆ ವ್ಯಕ್ತಿಗಳು ಭಿನ್ನ ಆಗಿರ್ಬೇಕಲ್ಲ, ವಸ್ತುಗಳು ಬಹಳ ಆಗಿರ್ಬೇಕು ಅಂತದ ಅಷ್ಟೇ, ಮುಗಿದು ಹೊತ್ತು. ವಸ್ತುಗಳು ಭಿನ್ನ ಆದ್ರೂ ಕೂಡ ಏನಾಗ್ತದೆ? ಬಹುವಚನವನ್ನು ಹೇಳಿಕ್ ಬರ್ತದೆ. ಅನೇಕ ರೂಪಗಳವ, ಆದ್ರಿಂದ ಬಹುವಚನವನ್ನು ಹೇಳಿಕ್ ಬರ್ತದೆ. ಇನ್ನು ಮುಂದೆ ವಿಶ್ವೇ ದೇವ ಇತಿ ಪ್ರೋಕ್ತೋ ಬಹುಧಾ ತೇಷು ಸಂಸ್ಥಿತ, ಜ್ಞಾನದ್ಯುತೇರ್ದೇವನಾಮ ಸ್ಥಿತೋ ದೇವೇಶು ಕೇಶವ. ದೇವ ಎಂಬ ಹೆಸರಿನಿಂದ ದೇವತೆಗಳಲ್ಲಿದ್ದಾನೆ. ಯಾಕ? ಜ್ಞಾನದ್ಯುತೇಹೇ, ಜ್ಞಾನವೆಂಬ ಪ್ರಕಾಶ. ಜ್ಞಾನವೆಂಬ ಪ್ರಕಾಶದಿಂದ ಕೂಡಿದ್ದಾದ್ದರಿಂದ ದೇವರಿಗೆ ದೇವ ಅಂತ ಹೆಸರು. ಇನ್ನ ದೇವರಿಗೆ ಗಂಧರ್ವ ಅಂತ ಹೆಸರಂತ ನೆನಪಿಟ್ಟುಕೊಳ್ರಿ, ಬಹಳ ಚಂದದ. ಈಗ ಒಂದ್ ಕೆಲಸ ಮಾಡ್ರಿ, ದೇವ ಗಂಧರ್ವ ಮಾನುಷ ಪಿತರಃ ಅಸುರಃ, ಈ ಹೆಸರು 5 ಬರ್ಕೊಂಡ್ಬಿಡ್ರಿ. ದೇವ ಗಂಧರ್ವ, ಸಾಲಾಗ 5 ಮಂದಿ ಬರ್ಬೇಕಾ? ದೇವ ಗಂಧರ್ವ ಮನುಷ್ಯ ಪಿತೃ ಅಸುರ. ದೇವ ಗಂಧರ್ವ ಮನುಷ್ಯ ಪಿತೃ ಅಸುರ, ಇವರಿಗೆ ಪಂಚಜನ ಅಂತ ಹೆಸರು. ಮುಂದೆ ಪಂಚಜನ ಅಂತ ಬರ್ಕೊಡ್ರಿ ಬ್ರಾಕೆಟ್ ಒಳಗೆ, ಅದ್ರ ಮುಂದೆ ಪಂಚಜನ. ಈ ಪಂಚಜನ ಅಂತನ್ನುವ ಹೆಸರಿನಿಂದ ಕರೆಸಿಕೊಳ್ಬೇಕಾದ್ರೆ ಪರಮಾತ್ಮ ಈ 5ರಲ್ಲಿ ಇರಬೇಕು. ಅದರ ವಿವರಣೆಯನ್ನು ಮಾಡ್ಲಿಕ್ಕೆ ಹೊರಟಾರೆ ಈಗ. ಸರಿ ಆಯ್ತಾ? ಈಗೇನಾಯ್ತು? ವಿಶ್ವೇ ದೇವ ಅಂತ ಕರೆಸಿಕೊಂಡಾನ, ಬಹಳ ಜನಲಿದ್ದಾನ. ಹೆಸರು ಯಾಕೆ ಬಂತು ಅಂದ್ರೆ ಜ್ಞಾನ ಪ್ರಕಾಶ ಇದರಿಂದ ದೇವ ಅಂತ ಆಯ್ತು. ಗಂಧರ್ವ ಅಂತ ಬರ್ಬೇಕು ಈಗ ಹೆಸರು. ಈಗ ದೇವ ಆದ್ಮೇಲೆ ಗಂಧರ್ವದ ಇಲ್ಲಿ 5 ಮಂದಿ ಒಳಗೆ. ಗಾಂ ಧಾರಯಂಶ್ಚತಿ ಗಂಧರ್ವೋ ಗಂಧರ್ವೇಶು ವ್ಯವಸ್ಥಿತ. ಗಂಧರ್ವಲ್ಲಿ ಇದ್ದಾನೆ ಪರಮಾತ್ಮ, ಗಂಧರ್ವ ಅಂತ ಕರಿತೀವಿ ಅವಂಗ. ಅದು ಗಂಧರ್ವರಲ್ಲಿ ಇದ್ದದ ಗಂಧರ್ವ ಅಂತ ಕರಿತೀರಿ. ಕೆಲಸ ಏನ್ ಮಾಡ್ತಾನ? ಗಾಂ ಅಂದ್ರೆ ಭೂಮಿ ಅಥವಾ ಸ್ವರ್ಗವನ್ನು ಧರಿಸಿದ್ದಾನೆ. ಭೂಮಿ ಹಾಗೂ ಸ್ವರ್ಗಗಳಿಗೆ ಆಶ್ರಯನಾದದ್ರಿಂದ ದೇವರಿಗೆ ಗಂಧರ್ವ ಅಂತ ಹೆಸರು. ಎಷ್ಟು ಚಂದ ಹೆಸರು ನೋಡ್ರಿ ದೇವರಿಗೆ. ಗಾಮ್ ಅಂದ್ರೆ ಭೂಮಿ ಮತ್ತು ಸ್ವರ್ಗ ಎರಡು ಅರ್ಥ ಬರ್ಕೊಂಡು ಇಟ್ಕೊಳ್ರಿ. ಗಂಧರ್ವ ಶಬ್ದ ಅರ್ಥ ಗೊತ್ತಾಗಿಲ್ಲ ಅಂದ್ರೆ ಕಷ್ಟ. ಗಾಮ್ ಅನ್ನೋ ಶಬ್ದಕ್ಕೆ ಭೂಮಿ ಅಥವಾ ಸ್ವರ್ಗವನ್ನು, ಸ್ವರ್ಗಕ್ಕೆ ಏನ್ ಬರ್ಕೊಳ್ರಿ, ಸ್ವರ್ಗವನ್ನು ಬೇಡ, ಭೂಮಿ ಹಾಗೂ ಸ್ವರ್ಗಕ್ಕೆ ಆಶ್ರಯ ನೀಡಿದ್ದಾನೆ, ಆಶ್ರಯದಾತ. ಆದ್ದರಿಂದ ಅವನಿಗೆ ಗಂಧರ್ವ ಅಂತ ಹೆಸರು. ಅದಕ್ಕೆ 15ನೇ ಅಧ್ಯಾಯ ಗೀತೆಯಲ್ಲಿ ಹೇಳುವಾಗ, ಗೀತೆಯ 15ನೇ ಅಧ್ಯಾಯದ ಕೊನೆಯಲ್ಲಿ ಗಾಮ ಆವಿಶ್ಯಚ ಭೂತಾನಿ ಧಾರಯಾಮ್ಯಹ ಮೋಜಸ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾರ ಸಾತ್ಮಕ ಅಂತ ಹೇಳುವಾಗ, ಗಾಮ್ ಆವಿಶ್ಯ ಭೂಮಿಯಲ್ಲಿ ಪ್ರವೇಶ ಮಾಡಿ, ಧಾರಯಾಮ್ಯಹ ಮೋಜಸ ಈ ಎಲ್ಲಾ ಭೂತಗಳಿಗೆ ಆಶ್ರಯ ಕೊಟ್ಟಿನಿ, ಇಲ್ಲಾಂದ್ರೆ ಅವು ನಿಂದಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ಅಂತ ಅವನ ಅಭಿಪ್ರಾಯ. ಸರಿ, ಮುಂದೆ ಮಾನನಾನ್ ಮಾನುಷೋ ನಾಮ ಮಾನುಷೇಶು ವ್ಯವಸ್ಥಿತ. ಇಲ್ಲಿ ದೇವರು ಮನುಷ್ಯರಲ್ಲಿ ಇದ್ದಾನೆ. ಯಾಕಪ್ಪ ಅಂತ ಕೇಳಿದ್ರೆ ಮನುಷ್ಯರಲ್ಲಿದ್ದ ಮನುಷ್ಯ ಅಂತ ಕರೀತಾರೆ.
ಇದಕ್ಕವ ಅಂದ್ರೆ ಮಾನನಾಥ್ ಅಂತ ಕರೆದಿದ್ದಾರೆ. ಹಾ, ಲೋಕಮಾನ್ಯನಾದದ್ರಿಂದ ಹಿಂದೆ ಬಂದದ ಅದೇ ಅರ್ಥವನ್ನು ಇಲ್ಲಿ ತಗೋಬೇಕು. ಮಾನನಾಥ್, ಮಾನ ಪೂಜಾಯಾಮ್, ಲೋಕಮಾನ್ಯ ಅಂತ ಅರ್ಥ ಬರ್ಕೊಳ್ರಿ. ಮಾನನಾಥ್ ಅನ್ನೋ ಶಬ್ದಕ್ಕೆ ಲೋಕಮಾನ್ಯನಾದದ್ದರಿಂದ ದೇವರಿಗೆ ಮಾನುಷ ಅಂತ ಕರೀತಾರೆ, ಅಥವಾ ಮಾನುಷ ಅಂತ ಕರೀತಾರೆ. ಸರಿ. ಮಾನುಷೋ ವ್ಯವಸ್ಥಿತ. ಪಾಲನಾತ್ ಪಿತೃನಾಮಾಸೋ ಪಿತೃಶ್ವೇ ವ್ಯವಸ್ಥಿತ ಬಂದದ. ಪಾಲನಾತ್ ಪಾಲನೆ ಮಾಡ್ತಾ ಇದರಿಂದಾಗಿ, ಪಿತೃನಾಮ ಪಿತೃ. ಇನ್ನ ಅಸುರ ಅಂತ ಹೆಸರು ಬರ್ಬೇಕಾಗಿದೆ. ಅದ ಹೆಂಗ? ರಥೇ ಪ್ರಾಣಿ ಅಸುರಾಖ್ಯಶ್ಚ ಸೋಸುರೇಶು ವ್ಯವಸ್ಥಿತ. ದೇವರಿಗೆ ಅಸುರ ಅಂತ ಹೆಸರಂತ. ಅದ್ ಹೆಂಗ್ರಿ? ದೇವರಿಗೆ ಹೆಂಗ ಅಸುರ ಅಂತ ಕರಿತೀರಿ? ಮತ್ತೆ ಸರ್ವನಾಮಗಳು ಭಗವಂತನಿಗಿದ್ದಾಗ ಅಸುರ ಎಂಬ ನಾಮ ಇರಬೇಕು. ಅಸು ಅಂದ್ರೆ ಪ್ರಾಣದೇವರು, ರ ಅಂದ್ರೆ ರಥನಾದವನು. ಪ್ರಾಣನಲ್ಲಿ ರಥನಾದದ್ದರಿಂದ ಪರಮಾತ್ಮನಿಗೆ ಅಸುರ ಅಂತ ಹೆಸರು. ಬರ್ಕೊಳ್ರಿ. ಅಸು ಇಸ್ ಇಕ್ವಲ್ ಟು ಪ್ರಾಣ, ರಥ ಇಸ್ ಇಕ್ವಲ್ ಟು ಪ್ರಿಯ. ಅಸುರ ಇಸ್ ಇಕ್ವಲ್ ಟು ಪ್ರಾಣ ಪ್ರಿಯ, ಮುಖ್ಯ ಪ್ರಾಣದೇವರ ಮೇಲೆ ಪ್ರೇಮ ಮಾಡುವಂಥವನು ಅಂತ ಅರ್ಥ. ಸರಿ, ಮುಂದೆ ಹೋಗೋಣ. ಏವಂ ಪಂಚಜನೇಶುಸ್ಥೋ, ಈ ರೀತಿಯಾಗಿ ಪಂಚಜನರಲ್ಲಿ ಇದ್ದಾನೆ. ಹರಿಹಿ ಪಂಚಜನಾಭಿಧ, ಭಗವಂತ ಪಂಚಜನ ಅಂತ ಕರೆಸಿಕೊಂಡು 5 ಜನರಲ್ಲಿ ಇದ್ದಾನೆ. ಯಾವ 5 ಜನ? ಅವರು ದೇವತೆಗಳು, ಗಂಧರ್ವರು, ಮನುಷ್ಯರು, ಪಿತೃಗಳು, ಅಸುರರು ಅನ್ನೋರಿದ್ದಾನೆ. ಇನ್ನ ಜಾತನಾಮ ಜಾತ ಸಂಸ್ಥಃ, ದೇವರಿಗೆ ಏನ್ ಹೆಸರದ ಅಂದ್ರೆ ಜಾತ ಜನಿ, ಈ 2 ಹೆಸರುಗಳವ. ಈಗ ಜಾತ ಜನಿ ಅನ್ನೋ ಹೆಸರನ್ನು ಸಮನ್ವಯ ಮಾಡ್ಲಿಕ್ಕತ್ತಾರ. ಜಾತನಾಮ ಜಾತ ಸಂಸ್ಥಃ, ಹುಟ್ಟುವಿಕೆ ಎಂಬ ಕ್ರಿಯೆಯಲ್ಲಿದ್ದಾನ ಭಗವಂತ. ಅಲ್ಲ, ಹುಟ್ಟು ಅನ್ನೋದರಲ್ಲಿ ಇದ್ದಾನ ಪರಮಾತ್ಮ. ಯಾಕ? ಪ್ರಾದುರ್ಭೂತ ಗುಣತ್ವತಃ, ಅವನಲ್ಲಿ ಪ್ರಾದುರ್ಭಾವಗೊಳ್ಳುವಿಕೆ ಅನ್ನೋ ಗುಣ ಇದ್ದದ್ರಿಂದ ಕೃಷ್ಣ ಜಾತಃ, ರಾಮ ಜಾತಃ. ಯಾಕ? ಪ್ರಾದುರ್ಭೂತ ಅಂತ ಅರ್ಥ. ಪ್ರಾದುರ್ಭೂತನಾಗಿದ್ದಾನೆ ಅಂತ ತಿಳಿದುಕೊಂಡು ಹೇಳಿ ಆಯ್ತಾ. ಇನ್ನು ನೋಡ್ರಿ ಮುಂದೆ ಏನಾಯ್ತು. ಜನಿಕ್ರಿಯಾ ಸ್ಥಿತಶ್ಚಾಸೋ ಜನಿತ್ವಮಿತಿ ಗೀಯತೆ. ಜನಿ ಕ್ರಿಯಾ, ಆ ಹುಟ್ಟುವಿಕೆ ಎಂಬ ಕ್ರಿಯೆಯಲ್ಲೂ ಇದರಿಂದ ದೇವರಿಗೆ ಜನಿತ್ವಂ, ಜನಿತ್ವ ಇದರಿಂದ ಜನಿ. ಜನಿಂ ಯಸ್ಮಾತ್ ತವಯತಿ ತವನಂ ಹಿ ಪ್ರಕಾಶನಂ. ಜನಿ ಅಂದ್ರೆ ಹುಟ್ಟು, ಆ ಹುಟ್ಟನ್ನು ಅಭಿವ್ಯಕ್ತಿಗೊಳಿಸುವುದು ಅಂತ ಅರ್ಥ. ಒಟ್ಟಾರೆ ಹುಟ್ಟುವಿಕೆಯನ್ನು ತೋರಿಸಿಕೊಡ್ತಾನ ಅಂತ ತಾತ್ಪರ್ಯ. ಇತೀಚ ಮುಗಿದು ಹೋಗ್ತು. ಜಾತ ಅಂದ್ರೆ ಹುಟ್ಟಿದವನು, ಜನಿ ಅಂದ್ರೆ ಹುಟ್ಟುವ ಕ್ರಿಯೆ, ಜನಿತ್ವ ಇದು ಹುಟ್ಟುವ ಕ್ರಿಯಾ. ಇದು ಕ್ರಿಯಾ, ಅದು ಹುಟ್ಟಿದ ಮೇಲಿನ ವಸ್ತು. ಇದು ಅದು ಅವಳು ಹಡದಳು ಅಂತಾರೆ, ಇವನು ಹುಟ್ಟಿದನು ಅಂತ. ಆ ಹಡದಳು ಅನ್ನುವುದು ಜನಿಕ್ರಿಯಾ, ಹುಟ್ಟಿದನು ಅಂಬೋದು ಜಾತ. ಇಷ್ಟಕ್ಕೆ ಮುಗಿತು. ಇತೀಚ ಇಲ್ಲಿಗೆ ಮುಕ್ತಾಯವಾಯಿತು. ಈ ಭಾಗ ಮುಗಿದ ಮೇಲೆ ಮುಂದೊಂದು ಮಂತ್ರ. ಯಾವ ಮಂತ್ರ ಬರ್ಬೇಕಾಗಿತ್ತು ನಮಗ ಅಂತಂದ್ರೆ, ಆ ರಥಂತರ ಅಂತನ್ನುವಲ್ಲಿ ಒಂದು ಮಂತ್ರ ಹೇಳಿದ್ವಿ ನಾವು. ಏನ್ ಒಂದು ಮಂತ್ರ ಹೇಳಿದ್ವಿ ಅಂತಂದ್ರೆ, ಎಲ್ಲದ? ತದ 251ನೇ ಪುಟದಾಗ ದನಿ ತೆಗಿಬೇಡ್ರಿ, ಸುಮ್ಮನೆ ಗದ್ಲೆ ಬೀಳ್ತದ. ತದಪ್ಪೇತ ದೃಷಿಣೋಕ್ತಂ ರಥಂತರಂ ಆಜಭಾರ ವಸಿಷ್ಠ ಭಾರದ್ವಾಜೋ ಬೃಹದಾ ಚಕ್ರೇತಿ ಅಗ್ನೇಹೀತಿ ಅಂತ ಹಿಂದೆ 2 ಮಂತ್ರ ಹೇಳಿತ್ತು. ಆ ಮಂತ್ರದ ವಿವರಣೆಯನ್ನು ಇಲ್ಲಿ ಕೊಡ್ಲಿಕ್ಕೆ ಶ್ರೀಮದಾಚಾರ್ಯರು. ಏನಾಯ್ತು? ಭರದ್ವಾಜರು ಹಾಗೂ ವಸಿಷ್ಠರು ಇವರಿಬ್ಬರು ಕೂಡಿಕೊಂಡು, ಮತ್ತು ಇನ್ನಿಬ್ರು ಪ್ರಥು ಸಪ್ರಥು ಅನ್ನುವಂಥವ್ರು ಸೇರ್ಕೊಂಡು ಭಗವಂತನ 4 ರೂಪಗಳನ್ನ ಹೊರಗೆ ತಂದಿದ್ದಾರೆ. ರಥಂತರ ಎಂಬ ಹೆಸರಿನ ಲಕ್ಷ್ಮೀದೇವಿಯ ರೂಪವನ್ನು ಪ್ರಕಟ ಮಾಡಿಕೊಂಡು ಅವಳ ಅನುಗ್ರಹಕ್ಕೆ ಪಾತ್ರರಾದವರು ವಸಿಷ್ಠರು. ಬೃಹತ್ ಎಂಬ ಹೆಸರಿನ ಭಗವದ್ ರೂಪವನ್ನ ಅಭಿವ್ಯಕ್ತ ಮಾಡಿಕೊಂಡು ಅವನಿಂದ ಮೋಕ್ಷ ರೂಪವಾದ ವರ ಪಡೆದುಕೊಂಡವರು ಭರದ್ವಾಜರು. ಅವರಿಬ್ಬರ ಬಗ್ಗೆ ಇರುವಂತಹ ಇತಿಹಾಸವನ್ನು ಹೇಳಿ ಹೊರಟಿದ್ದಾರೆ. ಎಲ್ಲ ಇಲ್ಲೇ ಬರ್ತಾವ, ಅಷ್ಟು ತಗೊಂಡ್ಬಿಡ್ರಿ. ಪ್ರಥಶ್ಚ ಸಪ್ರಥಶ್ಚೈವ ರಾಜಾನೌ ಮತ್ಸ್ಯ ದೇಶಜವು, ಮತ್ಸ್ಯ ದೇಶದಲ್ಲಿ ಹುಟ್ಟಿರುವ 2 ರಾಜರು. ಪ್ರಥ ಸಪ್ರಥ ಅಂತ ಹೆಸರು. ಎಷ್ಟು ಚಂದ ಹೆಸರು ಇಟ್ಕೊಂಡಿದ್ರು ನೋಡ್ರಿ. ಪ್ರಥ ಸಪ್ರಥ ಅಂತ ಹೆಸರು. ಮತ್ಸ್ಯ ದೇಶದಲ್ಲಿ ಹುಟ್ಟಿದ 2 ರಾಜರು ಪ್ರಥ ಸಪ್ರಥ ಎನ್ನುವರು. ಯಾಪಯಾಮಾಸುತುರ್ವಿಷ್ಣೋ ಹವಿರ್ನಾಮ್ನೋ ಹವಿರ್ಮುಖೇ. ಹವಿರ್ಮುಖೇ ಅಲ್ಲ, ಹವಿರ್ಮಖೆ ಇರ್ಬೇಕು. ಹವಿರ್ಮುಖೇ ಅದೆಂದು. ಸರಿ ಸರಿ ನೋಡ್ರಿ ಮುಂದೆ ಅಂತಾರೆ. ಯಾಪಯಾಮಾಸತುಹು, ಅವರೇನ್ ಮಾಡಿದರು? ಹವಿಸ್ಸನ್ನ ಅರ್ಪಿಸಿದರು.
ಯಾಪಯಾಮಾಸತು ಅಂದ್ರೆ ಅರ್ಪಿಸಿದರು ಅಂತ ಅರ್ಥ. ವಿಷ್ಣೋ ಭಗವಂತನಿಗೆ. ಎಂಥ ಮಮ ಹವಿರ್ನಾಮ್ನಃ, ಹವಿಹಿ ಎಂಬ ಹೆಸರಿರುವ ಪರಮಾತ್ಮನಿಗೆ ಯಜ್ಞದಲ್ಲಿ ಆಹುತಿಯನ್ನು ಸಮರ್ಪಣೆ ಮಾಡಿದರು. ಎಲ್ಲಿ? ಹವಿರ್ಮುಖೇ, ಯಜ್ಞದಲ್ಲಿ ಅಂತ ಅರ್ಥ ಅದಕ್ಕೆ. ಹವಿರ್ಮುಖೇ, ಯಜ್ಞದಲ್ಲಿ. ಸರಿ 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 ಅದ. ಹಾ ಬರೋಬ್ಬರದ. ಹವಿರ್ಮುಖೇ, ಯಜ್ಞ ಮುಖದಲ್ಲಿ, ಹವಿ ಎಂಬ ಹೆಸರಿರುವಂತಹ ವಿಷ್ಣು ಪರಮಾತ್ಮನಿಗೆ ಯಾಪಯಾಮಾಸತು ಅರ್ಪಿಸಿದರು ಹವಿಸ್ಸನ್ನು. ಯಾವ ಮಂತ್ರದಿಂದ ಅರ್ಪಿಸಿದ್ರಪ್ಪ ಅವರು ಅಂತ ಕೇಳಿದ್ರೆ ಆ ಮಂತ್ರದಲ್ಲಿ ಬರ್ತದೆ. ಅದಕ್ಕಂತಾರ ಅನುಷ್ಠುಭಸ್ಯ ಹವಿಷೋ ಹವಿರಿಯತ್. ಅನುಷ್ಠುಪ್ ಮಂತ್ರಕ್ಕೆ ಯಾರು ದೇವತೆಯೋ ಅವನಲ್ಲಿ ಅಂದ್ರೆ ಆಚಾರ ಅಂತಾರೆ. ಅನುಷ್ಠುಪ್ ದೇವತಾ ಯಸ್ತು ನರಸಿಂಹೋ ಜಗತೋಸ್ಯ ಚ ಸ್ವಮುಖೇ ಹವನಾದೇವ ಹವಿರಿತ್ಯಭಿಧೀಯತೆ. ತನ್ನ ಮುಖದಲ್ಲಿ ಪ್ರಳಯ ಕಾಲ ಬಂದಾಗ ಇಡೀ ಜಗತ್ತನ್ನ ಹವನ ಮಾಡಿಕೊಳ್ತಾನಾದ್ರಿಂದ ಹವಿಹಿ ಅಂತ ಹೆಸರದ ನರಸಿಂಹದೇವರಿಗೆ. ಗೊತ್ತಾಯ್ತಾ? ಯಾಪಯಾಮಾಸುದರು ವಿಷ್ಣೋ ಹವಿರ್ನಾಮ್ನೋ ಹವಿರ್ಮುಖೇ. ಅನುಷ್ಠುಪ್ ದೇವತಾ, ಅನುಷ್ಠುಪ್ ದೇವತಾ ಅಂದ್ರ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಈ ದೇವತಾ, ಈ ಮಂತ್ರ ದೇವತಾವ. ಸ್ವಮುಖೇ ಹವನಾದೇವ ಹವಿರಿತ್ಯಭಿಧೀಯತೆ. ತಮ್ಮ ಮುಖದಲ್ಲಿ ಹವನವನ್ನ ಆಹುತಿಯನ್ನು ತಗೊಂಡದಕ್ಕೆ ಪರಮಾತ್ಮನಿಗೆ ಹವಿ ಅಂತ ಕರೀತಾರೆ. ತಸ್ಮಿನ್ ಯಜ್ಞೆ ವಸಿಷ್ಠಸ್ತು, ಆ ಯಜ್ಞದಲ್ಲಿ ವಸಿಷ್ಠ ಚತುರೂಪಾಜ್ಜನಾರ್ದನಾತ್, 4 ರೂಪದ ಪರಮಾತ್ಮ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಈ 4 ರೂಪದ ಪರಮಾತ್ಮನಿಂದ ಆ ಜಹಾರ ಶ್ರಿಯಂ ದೇವೀಂ ರಥಂತರ ವರಾಭಿಧಾಂ, ಅವರ ಅನುಗ್ರಹದಿಂದ ಲಕ್ಷ್ಮೀದೇವಿಯನ್ನು ಪಡೆದುಕೊಂಡ. ಆ ಜಹಾರ ಅಂತಂದ್ರೆ ಆಕ್ಚುಲಿ ಕದ್ದ ಅಂತ ಅರ್ಥ. ಕದಲಿಕ್ ಬರುವುದಿಲ್ಲ, ಪಡೆದರು ಅಂತ ಅರ್ಥ. ಆ ಜಹಾರ ಅಂದ್ರೆ ಪಡೆದರು ಅಂತ ಬರ್ಕೊಳ್ರಿ ಬೇಸಾರ. ಆ ಜಹಾರ ಪಡೆದರು. ಆಜಹಾರ ಪಡೆದರು, ಸರಿನಾ? ಶ್ರಿಯಂ ದೇವೀಂ ರಥಂತರ ವರಾಭಿದ, ರಥಂತರ ಎಂಬ ಹೆಸರಿನ ಲಕ್ಷ್ಮೀದೇವಿಯನ್ನ ಪಡೆದರು. ಪಡೆದ ಮುಂದೆ ಏನ್ ಮಾಡಿದ್ಲು? ಚತುರ್ಮೂರ್ತಿ ಸ್ತುತಸ್ತೇನ ತೇ, ಮುಂದಿನ ಪೇಜು 256. ತೇನ ಚತುರ್ಮೂರ್ತಿ ಸ್ತುತಸ್ತೇನ ಅದಲ್ಲ, ಅಲ್ಲಿ ಸ್ಥೇನ ಅಲ್ಲ ಮತ್ತದು ತೇನ. ತೇನ ಆ ವಸಿಷ್ಠರಿಂದ ಚತುರ್ಮೂರ್ತಿ ಸ್ತುತಃ, 4 ರೂಪಗಳು ಸ್ತೋತ್ರ ಮಾಡಲ್ಪಟ್ಟವು. ಅವ ಏನ್ ಮಾಡಿದ? 4 ರೂಪದ ಪರಮಾತ್ಮ ಅಂದ್ರೆ ತಾಂ ಶ್ರಿಯಂ ಪ್ರೇಷಯಾಮಾಸ, ಆ ರಥಂತರ ಎಂಬುವಂಥವಳನ್ನು ಕೊಟ್ಟು ಕಳಿಸಿದ್ರು. ಸಾಚ ಆ ರಥಂತರ ಎಂಬುವಳಾದರೂ ಅಸ್ಮೈ ಇವನಿಗೆ ಅಂದರೆ ವಸಿಷ್ಠರಿಗೆ ವಿದ್ಯಾಂ ಪ್ರದದವು, ವಿದ್ಯೆಯನ್ನು ಕೊಟ್ಟು ಪುನಃ ಹರಿಂ ಪ್ರಯೋ, ಮತ್ತೆ ಪರಮಾತ್ಮನ ಕಡೆ ಹೊರಟು ಹೋದ್ಲು. ಎಷ್ಟು ಚಂದ ವಿಷಯ, ಪ್ರಾಯ ಅತ್ಯಭೂತಪೂರ್ವವಾದದ್ದು. ವೇದ ಮಂತ್ರಗಳಲ್ಲಿ ಇವೆಲ್ಲ ಅಂತ ಗೊತ್ತಿಲ್ಲ. ಮಹೇಶಾಚಾರ್ಯ ಋಕ್ ಸಂಹಿತೆಯ 10ನೇ ಮಂಡಲದ 181ನೇ ಸೂಕ್ತದ 1 ಮತ್ತು 3 ಮಂತ್ರಗಳಿವು. 1 ಮತ್ತು 3 ಮಂತ್ರಗಳು. ಪ್ರತಶ್ಚ ಯಸ್ಯ ಸಪ್ರತಶ್ಚ ನಾಮಾನುಷ್ಠುಭಸ್ಯ ಹವಿಷೋ ಹವಿರ್ಯತ್ ಧಾತುರ್ದ್ಯುನಾತಾತ್ ಸವಿತುಶ್ಚ ವಿಷ್ಣೋ ರಥಂತರ ಮಾಜಭಾರ ವಸಿಷ್ಠಃ. ಮಂತ್ರ ಆತು ನೋಡ್ರಿ, ಎಷ್ಟು ಎತ್ತ ಇತಿಹಾಸವನ್ನು ಹೇಳಿದರು ಅಂತ. ಏನ್ ಇತಿಹಾಸ ಇದು? ಪ್ರಾಯಶಃ ನಾವು ರಥಂತರ ಎಂದು ಲಕ್ಷ್ಮೀದೇವಿಯ ಒಂದು ರೂಪ ಇದೆ, ಅದು ಯಜ್ಞದಿಂದ ಅಭಿವ್ಯಕ್ತವಾಗಿದೆ. ವಸಿಷ್ಠರಿಗೆ ಅನುಗ್ರಹಿಸಿದೆ, ಈ ರಹಸ್ಯವನ್ನೇ ಕೇಳಿಲ್ಲ. ಅಂದ್ರ ಶ್ರೀಮದಾಚಾರ್ಯ ಹೇಳೋ ತನಕ, ಈ ಐತ್ರೆ ಹೇಳೋ ತನಕ ವೇದದಲ್ಲಿ ಇಂಥವೆಲ್ಲ ಮಂತ್ರಗಳವರಿ. ಒಂದೊಂದು ಮಂತ್ರವನ್ನು ನೀವು ಹುಡುಕೋತ್ ಕೂತ್ಕೊಂಡ್ರೆ ಒಂದೊಂದು ಇತಿಹಾಸ, ಇನ್ನೊಂದು ಇತಿಹಾಸ. ಸ್ವಾರಸ್ಯ ಏನ್ ಹೇಳಿಕತ್ತಾರ ಅಂತಂದ್ರ, ಇಲ್ಲಿ ಆ ನರಸಿಂಹದೇವರದ್ದು ಒಂದು ಮಂತ್ರ ಹೇಳಿಕತ್ತಾರ ಇಲ್ಲಿ. ಅಂದ್ರ ನರಸಿಂಹದೇವರಿಗೆ ಹವಿಹಿ ಅಂತ ಹೆಸರು. ನರಸಿಂಹದೇವರಿಗೆ ಏನ್ ಹೆಸರು? ಹವಿಹಿ ಅಂತ ಹೆಸರು. ಯಾರು ಕೇಳಿವಿ ನಾವು ಇದನ್ನ? ಅಪರೂಪದ ಹೆಸರು ನರಸಿಂಹದೇವರಿಗೆ ಹವಿಹಿ ಅಂತ. ಹವಿಷೋ ಹವಿರಿಯತ್, ಗೊತ್ತಾಯ್ತಾ? ಅವಯಂಥವ ಅನುಷ್ಠುಭಸ್ಯ ಹವಿಷಃ ಹವಿರಿಯತ್. ಅನುಷ್ಠುಪ್ ಛಂದಸ್ಸಿನಲ್ಲಿ ಹೇಳಲ್ಪಟ್ಟ ಮಂತ್ರ, ಆ ಮಂತ್ರದಲ್ಲಿದ್ದ ಪರಮಾತ್ಮನೇ ಹವಿಹಿ ಅಂತ ಕರೆಸಿಕೊಳ್ತಾನ. ಅನುಷ್ಠುಪ್ ಛಂದಸ್ನಲ್ಲಿ ಇದ್ದವನ್ ಯಾರಪ್ಪ ಅಂತ ಕೇಳಿದ್ರೆ ನರಸಿಂಹದೇವರು, ಉಗ್ರಂ ವೀರಂ ಮಹಾವಿಷ್ಣುಂ ಅಂತ. ಹಿಂಗಾಗಿ ಆ ನರಸಿಂಹದೇವರಿಗೇನೆ ಕರೀತಾರ. ಅಂದ್ರ ಅವರು ಯಾರು? ಮತ್ಸ್ಯ ದೇಶದಲ್ಲಿ ಉತ್ಪನ್ನರಾದ ಪ್ರಥ ಸಪ್ರಥ ಎನ್ನುವಂತಹ ರಾಜರು ಹವಿರ್ನಾಮಕ ವಿಷ್ಣುವಿನ ಮುಖದಲ್ಲಿ ಹವಿಸ್ಸನ್ನ ಅರ್ಪಿಸಿದರು. ಅವ ಯಾರು ಹವಿರ್ನಾಮಕ ವಿಷ್ಣು ಅಂದ್ರೆ ಯಾರು ಅಂತ ಕೇಳಿದ್ರೆ, ಅನುಷ್ಠುಪ್ ದೇವತೆಯಾದ ಆ ನರಸಿಂಹದೇವರು ತನ್ನ ಮುಖದಲ್ಲಿ ಈ ಜಗತ್ತನ್ನ ಹೋಮಿಸಿಕೊಳ್ಳುವುದರಿಂದ ಹವಿಹಿ ಅಂತ ಕರೆಸಿಕೊಳ್ಳುತ್ತಾರ. ಅಂದ್ರ ಇವರು ಯಜ್ಞ ಮಾಡ್ತಾ ಇದ್ದದ್ದು ನರಸಿಂಹನ ಉದ್ದೇಶದಿಂದ ಯಜ್ಞ ಮಾಡ್ಲಿಕ್ಕತ್ತಾರ.
ನರಸಿಂಹನ ಉದ್ದೇಶದಿಂದ ಯಜ್ಞ ಮಾಡ್ಲಿಕ್ಕತ್ತಾರ. ಆ ಮಂತ್ರದಾಗ ಬಂತು, ಪ್ರತಶ್ಚ ಯಸ್ಯ ಸ ಪ್ರತಶ್ಚ ನಾಮ ಅನುಷ್ಠುವಸ್ಯ ಹವಿಷೋ ಹವಿರ್ಯತ್ ಧಾತೃದ್ಯುತಾನಾತ್ ಸವಿತುಶ್ಚ ವಿಷ್ಣೋ ರಥಂತರಂ ಆಜಭಾರ ವಶಿಷ್ಠ. ಮಾಡ್ತಾ ಇದ್ದಾಗ ಆ ನರಸಿಂಹನಿಂದ ಅಭಿನ್ನನಾಗಿ ವಾಸುದೇವಾದಿ 4 ರೂಪಗಳ ಚಿಂತನೆ ಮಾಡಿ ಸ್ತೋತ್ರ ಮಾಡಿದಾಗ ಆ ವಾಸುದೇವಾದಿ 4 ರೂಪಗಳು ರಥಂತರ ಎಂಬ ಲಕ್ಷ್ಮಿ ತಮ್ಮಲ್ಲಿ ಇದ್ದವಳನ್ನು ಕೊಟ್ಟು ಕಳಿಸಿದ್ದಾರೆ. ಆ ಲಕ್ಷ್ಮೀದೇವಿ ಯಜ್ಞಕುಂಡದಿಂದ ಹೊರಗಡೆಗೆ ಬಂದು ವಸಿಷ್ಠರಿಗೆ ವಿದ್ಯೋಪದೇಶವನ್ನ ಮಾಡಿ, ಏನ್ ಆಶ್ಚರ್ಯ! ವಸಿಷ್ಠರು ಎಂಥ ದೊಡ್ಡವರು, ಸಾಕ್ಷಾತ್ ಮಹಾಲಕ್ಷ್ಮಿಯಿಂದ ವಿದ್ಯಾಧ್ಯಯನವನ್ನ ಮಾಡಿದವರು, ವರ ಪಡೆದಂತಹ ಮಹಾನುಭಾವರು. ಆ ವರ ಪಡೆದುಕೊಂಡು ಮತ್ತವಳೇನ್ ಮಾಡಿದ್ಲು, ತಿರುಗಿ ಪರಮಾತ್ಮನ ಕಡೆಗೆ ಹೋಗ್ಬಿಟ್ಲು. ಇದು ರಥಂತರ ಎಂಬ ಲಕ್ಷ್ಮೀ ರೂಪದ ಚಿಂತನೆ ಮುಗಿದು ಹೋತು. ಮುಂದ ಅಲ್ಲಿ ಧಾತು ದ್ಯುತಾನಾತ್ ಸವಿತುಶ್ಚ ವಿಷ್ಣೋಹೋ ಅಂತ ಮಂತ್ರ ಬಂದದ. ಆ ಮಂತ್ರದೊಳಗೆ ಶಬ್ದಗಳು ಏನೇನು ಬಂದಾವ ಎಲ್ಲ ಸಮನ್ವಯ ಮಾಡ್ಲಿಕ್ಕೆ ತಾರೀಗ. ಧಾತ ಇತ್ಯುಕ್ತೋ ಅನಿರುದ್ಧಸ್ತು, ಧಾತ ಅಂತ ಅನಿರುದ್ಧನ ಮಂತ್ರದಲ್ಲಿ ಬಂದ ಧಾತಾ ಶಬ್ದದ ಅರ್ಥ ಅದು. ಅನಿರುದ್ಧಸ್ತು ಪ್ರದ್ಯುಮ್ನಸ್ತು ದ್ಯುನಾಮಕಃ, ಪ್ರದ್ಯುಮ್ನನಿಗೆ ದು ಅಂತ ಹೆಸರು. ವಾಸುದೇವಸ್ಯ ಪ್ರಸವಿತ ಸರ್ವಸ್ಯ ಪ್ರಸವಾದ್ವಿಭು, ವಾಸುದೇವನಿಗೆ ಪ್ರಸವಿತ ಅಂತ ಹೆಸರು. ಯಾಕ ಎಲ್ಲರನ್ನು ಪ್ರಸವ ಹಡಿಯುತ್ತಾನಾದ್ದರಿಂದಾಗಿ. ಮುಂದ ಸಂಕರ್ಷಣೋ ವಿಷ್ಣುನಾಮ ಪ್ರಣೇತೃತ್ವಾತ್ ಬಲಾದಪಿ, ಸಂಕರ್ಷಣನಿಗೆ ವಿಷ್ಣು ಅಂತ ಹೆಸರದ. ಯಾಕ? ಪ್ರಣೇತೃತ್ವಾತ್ ಬಲಾದಪಿ, ಬಲಪ್ರದನಾಗಿದ್ದಾನೆ, ಪ್ರೇರಕನಾಗಿದ್ದಾನೆ ಎಂಬುದಕ್ಕೆ ಸಂಕರ್ಷಣ ಅಂತ ಕರೆದಿದ್ದಾರೆ. ನಮ್ಮ ಆಚಾರ ಕೈಯಾಗಿ ಸಿಕ್ಕರೆ ಯಾರು ಉಳಿಯಂಗಿಲ್ಲ, ನೆನ್ಬಿಟ್ಕೊಂಡ್ಬಿಡ್ರಿ, ಯಾರ್ಯಾರು ಉಳಿಯಂಗಿಲ್ಲ. ವಿಷ್ಣು ಮತ್ತು ಸಂಕರ್ಷಣ ಒಂದಂತ ಮಾಡಿ ತೋರಿಸ್ಬಿಟ್ರೆ ಶ್ರೀಮದಾಚಾರ್ಯರಿಗೆ. ಯಾಕ? ಸಂಕರ್ಷಣದಲ್ಲೂ ಶರಣಗಳವ, ವಿಷ್ಣುವಲ್ಲೂ ಶರಣಗಳವ. ಮುಗಿತಲ್ಲ ಮತ್ತೆ. ಇವ ಸಂಕರ್ಷಣ, ಅವ ವಿಷ್ಣು, ಬೇರೆ ಏನದ? ಏನ್ರಿ ಮಹೇಶಾಚಾರ್ಯ ಒಂದ್ಸಲ ಇಲ್ಲಿ ನೋಡ್ಬಿಡ್ರಿ ನನ್ನ ಕಡೆಗೆ. ವಿಷ್ಣು ಸಂಕರ್ಷಣ, ಇನ್ನೊಂದು ಶಬ್ದ ಹೇಳೋಣಂತ. ವಿಷ್ಣು ಸಂಕರ್ಷಣ, ವಿಷಣು. ಮೊನ್ನೆ ಪದ ಮತ್ತು ಸಂಧಿ ಕ್ರಮ ಹೇಳಿಗತ್ತಿದ್ವಿ. ವಿಷ್ಣು ಇದು ಸಂಹಿತಾ ಪಾಠ, ವಿಷಣು ಇದೇನಿದು ಪದಪಾಠ, ಹೌದಾ? ಸಂಕರ್ಷಣ ಇದು ಸಂಹಿತಾ ಪಾಠ, ಸಂಕರುಷಣ ಇದು ಪದಪಾಠ, ಕೃಷ್ಣ ಇದು ಸಂಹಿತಾ ಪಾಠ, ಕರ್ಷಣ ಇದು ಇದು ಪದಪಾಠ. ಕರ್ಷಣ, ಸಂಕರ್ಷಣ, ವಿಷಣು ಎಲ್ಲ ಒಂದೇ ಶಬ್ದಗಳು, ಬೇರೆ ಇಲ್ಲೇ ಇಲ್ಲ. ಕೃಷ್ಣನಲ್ಲೂ ಶಕಾರಣಕಾರಗಳವ, ಸಂಕರ್ಷಣದಲ್ಲೂ ಶಕಾರಣಕಾರಗಳವ, ವಿಷ್ಣುವಲ್ಲೂ ಶಕಾರಣಕಾರಗಳವ. ಮೂರೂ ಭಗವಂತನೇ ಎಂಬುದಕ್ಕೆ ಇದಕ್ಕಿಂತ ಹೆಚ್ಚಿನ ಸಾಕ್ಷ್ಯ ಬೇಕಾಗೇ ಇಲ್ಲ. ಮತ್ತು ಶಕಾರ ಪ್ರಾಣ ನಕಾರೋ ಬಲಂ, ಶಕಾರ ಪ್ರಾಣ ಆತ್ಮ ಐತ್ರಿ ಉಪನಿಷತ್ ಹೇಳ್ಬಿಟ್ರಿ ಇಷ್ಟು ಕೆಲಸ. ಎಷ್ಟು ರೀತಿಯಿಂದ ನೀವು ಭಗವಂತನ ಚಿಂತನೆ ಮಾಡ್ಬೇಕು, ವಿಚಾರ ಮಾಡಿ. ವಿಷ್ಣು ಅಂತ ಕೂತ್ಕೊಂಡ್ರೆ ಇದ್ರಂಗಿರೋ ಎಲ್ಲಾ ನಾಮಗಳು ಬರ್ಬೇಕು. ವಿಷ್ಣು, ಸಂಕರ್ಷಣ, ಕೃಷ್ಣ, ಈ ಶರಣ ಇದ್ದು ಎಲ್ಲಾ ನಾಮಗಳು ಭಗವಂತನಂತೆ. ಪ್ರಭಾಕರ್ ಮರಿಬೇಡ್ರಿ, ಮತ್ತೆ ಹೇಳಿದ್ದನ್ನ ಆಚಾರ್ಯ ಹೇಳಲೇ ಇಲ್ಲ ಅನ್ಬೇಡ್ರಿ. ಅದಕ್ಕೆ ಚತುರೂಪಂ ಪರಂ ವಿಷ್ಣುಂ ರಾಜಾನಂ ಪ್ರಥಸಪ್ರಥವು, ಆ 4 ರೂಪದ ಭಗವಂತನನ್ನ, ವಿಷ್ಣುವನ್ನ ಪ್ರಥುಸಪ್ರಥರು ಸೇರಿಕೊಂಡು ಉಪಾಸನೆ ಮಾಡಿದರು. ಭರದ್ವಾಜೌ ವಸಿಷ್ಠಶ್ಚ, ಭರದ್ವಾಜೌ ಆಗ್ಯದ ಪ್ರಿಂಟ್ ತಪ್ಪೇ ಅಂತ ಅನಿಸ್ತದೆ. ಭರದ್ವಾಜೌ ವಸಿಷ್ಠಶ್ಚ, ಅದ ಹೆಂಗ್ ಬಂತದು? ಅದಕ್ಕೆ ಅಂತೀನಿ ಎಲ್ಲ ಕಡೆ ತಪ್ಪಾಗಿದೆ. ಭರದ್ವಾಜೋ ಆಗ್ಬೇಕದು, ಅವಲ್ಲ ಓ ಮಾಡ್ರಿ, ಅದನ್ನ ಭರದ್ವಾಜೋ ಮಾಡ್ರಿ. ನಮ್ ಸಲಾಗೆ ಪ್ರಿಂಟ್ ತಪ್ಪು ಮಾಡಿರ್ತಾರ ಅವ್ರು, ನಾನು ಸರಿ ಓದ್ಲಿ ಆಚಾರು ಅಂತ ಹೇಳಿ. ಇನ್ನು ಭರದ್ವಾಜನ ಮಂತ್ರದ ನಾಳೆ ಬೆಳಿಗ್ಗೆ ಹೇಳ್ತೀನಿ. ಭರದ್ವಾಜೋ ವಸಿಷ್ಠಶ್ಚ ಧ್ಯಾತ್ವಾ ವಿಂದನ್ ಪರಾತ್ಪರಂ, ಭರದ್ವಾಜರು ವಸಿಷ್ಠರು ಪರಾತ್ಪರಂ ಧ್ಯಾತ್ವಾ ಅವಿಂದನ್, ಪರಾತ್ಪರನಾದ ಭಗವಂತನನ್ನ ಧ್ಯಾನ ಮಾಡಿ ಆ 4 ರೂಪಗಳನ್ನ ಹೊಂದಿದರು ಅಂತದ. ಶ್ರೀಕೃಷ್ಣಾರ್ಪಣಮಸ್ತು.